ಹರಿ ಓಂ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಗ್ಮಿಣೀಶಾಯ ನಮೋ ವೇದಾಂತವೇದಿನೇ. ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ಮೇ ಹೃದಂಬರೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆಯ ಒಂದು ಪೂರ್ವೋತ್ತರ ಕಾಲಗಳನ್ನು ಒಳಗೊಂಡು ಈ ಅನೇಕ ದಿನಗಳಲ್ಲಿ ಅವರ ಕೃತಿಗಳ ಬಗ್ಗೆ ಒಂದು ಚಿಂತನವನ್ನು ನಾವು ನಡೆಸಿಕೊಂಡು ಬಂದಿದ್ದೇವೆ. ನಿಜವಾಗಲೂ ಹೇಳಬೇಕು ಅಂದರೆ ರಾಯರ ಗ್ರಂಥಗಳ ಬಗ್ಗೆ ಹೇಳುವುದಕ್ಕೆ ವಾದೀಂದ್ರರಂತಹ ಜ್ಞಾನಿಗಳು ಸಮರ್ಥರು, ನಮ್ಮಂಥವರಲ್ಲ. ಯಾವಾಗಲೂ ಒಬ್ಬ ಗ್ರಂಥಕಾರರು ಏನೇ ಬರೆದರೂ ಅದರ ಮಹತ್ವವನ್ನು ಅರಿತುಕೊಳ್ಳಬೇಕು ಅಂದರೆ ನಾವು ಆ ಆಳಕ್ಕೆ ಇಳಿದು ವಿಚಾರ ಮಾಡಬೇಕು, ಅಥವಾ ಆ ಎತ್ತರಕ್ಕೆ ಹೋಗಿ ವಿಚಾರ ಮಾಡಬೇಕು. ಎರಡಿದೆ. ನಾವೆಲ್ಲ ಹೇಗೆ ಅಂತಂದರೆ ಮಧ್ಯದಲ್ಲಿರುವ ಜನ. ಪೂರ್ತಿ ಆಳಕ್ಕೂ ಹೋಗ್ಲಿಕ್ಕಾಗಲ್ಲ, ಪೂರ್ತಿ ಎತ್ತರಕ್ಕೂ ಹೋಗ್ಲಿಕ್ಕಾಗಲ್ಲ. ಸಮುದ್ರವನ್ನು ಮೇಲಿಂದ ನೋಡಿ ಎಷ್ಟು ದೊಡ್ಡದಿದೆಯಲ್ಲಪ್ಪ ಅಂತೀವಿ, ಎಷ್ಟು ಆಳ ಇದೆ ಕಾಣಲ್ಲ. ಚಂದ್ರನೂ ನಮಗೆ ಬಹಳ ದೂರದಿಂದಲೇ ಕಾಣಿಸ್ತಾನೆ, ಕೈ ಮಾಡಿ ತೋರಿಸ್ತೇವೆ ಚಂದ್ರ ಇಷ್ಟೇ ಇದ್ದಾನೆ ಅಂತ. ಚಂದ್ರಮಂಡಲದ ವಿಸ್ತಾರ ಅದು ಬೇರೆನೇ ಇದೆ. ಸಮುದ್ರದ ಆಳ ಅದು ಬೇರೆನೇ ಇದೆ. ಹಾಗೆ ರಾಘವೇಂದ್ರ ಸ್ವಾಮಿಗಳವರ ಗ್ರಂಥದಲ್ಲಿ ಅವರಾಡಿದ ಮಾತುಗಳು, ಅದರ ಆಳ ಅದು ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗುವುದು. ಮೊನ್ನೆ ಅವರ ಆರಾಧನೆ ದಿವಸ ನಾವು ಹೇಳುವಾಗ ರಾಯರ ಸ್ತೋತ್ರದಲ್ಲಿ ಬರುವ ಒಂದು ಶ್ಲೋಕವನ್ನು ನಾನು ಉಲ್ಲೇಖ ಮಾಡಿದ್ದೆ. ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ಅಂತ. ನಮ್ಮಗಳಿಗೆ ಅವರ ಗ್ರಂಥದಲ್ಲಿ ಏನೂ ವಿಶೇಷ ಗೊತ್ತಾಗಲ್ಲ ಅಂತಲ್ಲ, ಗೊತ್ತಾಗತ್ತೆ, ಮಹಾವಿಶೇಷ ಗೊತ್ತಾಗಲ್ಲ ಅಷ್ಟೆ. ನಮಗೆ ಅವರ ಗ್ರಂಥದಲ್ಲಿ ಏನು ವಿಶೇಷ ಗೊತ್ತಾಗತ್ತೆ, ನಾನು ಇಷ್ಟು ದಿವಸ ಹೇಳ್ಕೊಂಬನ್ನಲ್ಲ ಅಷ್ಟೇ. ನಮಗೇನೋ ಒಂದು ಅರ್ಥ ಆಗಿರಲಿಲ್ಲ, ಅವ್ರು ಬರೆದುದರಿಂದ ಗೊತ್ತಾಯಿತು, ಬಹಳ ದೊಡ್ಡ ಉಪಕಾರ ಆಯಿತು ನಮಗೆ, ಅದನ್ನು ನಾವು ಸ್ಮರಣೆ ಮಾಡಿದ್ವಿ, ಅವರಿಗೆ ನಮಸ್ಕಾರವನ್ನು ಮಾಡಿದ್ವಿ, ಅವರನ್ನು ಕೊಂಡಾಡಿದ್ವಿ. ನಿಜವಾಗಲೂ ಅವರ ಒಂದು ವೈಶಿಷ್ಟ್ಯ ನಮಗೆ ಗೊತ್ತಾಗಬೇಕು ಅಂತಂದರೆ ನಾವು ಇನ್ನೂ ಅನೇಕ ವರ್ಷಗಳ ಕಾಲ ಓದ್ತಾ ಹೋಗಬೇಕು, ಮೊದಲಿನಕ್ಕಿಂತ ಜಾಸ್ತಿ ಗೊತ್ತಾಗುತ್ತೆ. ರಾಯರ ಗ್ರಂಥಗಳಲ್ಲಿ ಬಹುಭಾಗ ಎಲ್ಲ ಗ್ರಂಥಗಳ ನಾಮ ಸಂಕೀರ್ತನ ಅಂತೂ ಮಾಡ್ತಾ ಬಂದಿದ್ದೀವಿ ಅಂತ ನಾನು ಅಂದ್ಕೊಳ್ತೀನಿ.
ಅದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಹೇಳಿದವೋ ಬಿಟ್ಟುವೋ, ಆದರೆ ಅವರ ಗ್ರಂಥಗಳ ಬಗ್ಗೆಯಂತೂ ನಾವು ಹೇಳ್ತಾ ಬಂದಿದ್ದೇವೆ. ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಬಂದಾಗ ಅದರಲ್ಲಿ ಮುಖ್ಯವಾಗಿ ಅವರು ಮಾಡಿದಂತಹ ವ್ಯಾಖ್ಯಾನ ಗ್ರಂಥಗಳ ಬಗ್ಗೆ ನಾವು ಹೆಚ್ಚು ಪಾಲು ನೋಡ್ತಾ ಬಂದಿದ್ದೇವೆ. ಅವರು ಬರೆದದ್ದು ಹೆಚ್ಚು ವ್ಯಾಖ್ಯಾನ ಗ್ರಂಥಗಳೇ ಅಂತ ಇಟ್ಕೊಳ್ಳೋಣ. ಅವರು ಸೂತ್ರಗಳಿಗೆ ಮಾಡಿದ ವ್ಯಾಖ್ಯಾನಗಳು, ಸೂತ್ರ ಭಾಷ್ಯಕ್ಕೆ ಮಾಡಿದ ವ್ಯಾಖ್ಯಾನ, ಟೀಕೆಗೆ ಮಾಡಿದ ವ್ಯಾಖ್ಯಾನ, ಟೀಕೆಗೆ ವ್ಯಾಖ್ಯಾನವಾದಂತಹ ಚಂದ್ರಿಕಾಕ್ಕೆ ಅವರು ಮಾಡಿದ ವ್ಯಾಖ್ಯಾನ, ಮತ್ತೆ ವ್ಯಾಸರಾಜರ ತರ್ಕತಾಂಡವಕ್ಕೆ ಅವರು ಮಾಡಿದ ವ್ಯಾಖ್ಯಾನ ಎಲ್ಲ ಹೇಳ್ತಾ ಬಂದ್ವಿ. ಏನೋ ಒಂದ್ಯಾವುದೋ ಮಧ್ಯದಲ್ಲಿ ಬಿಟ್ಟು ಹೋದಾಗ ಅನಿಸ್ತಾ ಇದೆ ಅಂತ ಯೋಚನೆ. ವ್ಯಾಸರಾಜರು ಬರೆದಂತಹ 3 ಗ್ರಂಥಗಳು ಪ್ರಸಿದ್ಧವಾದದ್ದು, ವ್ಯಾಸತ್ರಯ ಅಂತ, ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ. ಇದು ಒಂದು ರೀತಿಯಲ್ಲಿ ಮಧ್ವ ಸಿದ್ಧಾಂತವೆಂಬ ನರಸಿಂಹದೇವರಿಗೆ ಇರುವ 3 ಕಣ್ಣುಗಳು ಅಂತ ವರ್ಣನೆ ಮಾಡ್ತಾರೆ ವಾದೀಂದ್ರರು. ಮಾಯಾ ತಂತ್ರಾಮರಾರಿಸ್ಮಯಂ ಅಪನಯತಃ ಮಧ್ವ ಸಿದ್ಧಾಂತ ನಾಮ್ನಃ ನೇತ್ರಾಣಿ ಇವತ್ರಯೋಪಿ ತ್ರಿಜಗತಿ ನೃಹರೇ ರಿಂಧತೆ ಯತ್ಪ್ರಬಂಧಾಃ. ವಾದೀಂದ್ರರು ವ್ಯಾಸರಾಜರನ್ನ ಹೊಗಳುವ ರೀತಿ. ನರಸಿಂಹದೇವರು ಏನು ಮಾಡಿದರು? ಎಲ್ಲ ಅಸುರರ ಗರ್ವವನ್ನು ಇಳಿಸಿಬಿಟ್ರು. ಹಾಗೆ ಮಧ್ವ ಸಿದ್ಧಾಂತವೆಂಬುದು ಅಲ್ಲಿಯವರೆಗೆ ಬಂದಂತಹ ಎಲ್ಲ ವಾದಗಳು, ಎಲ್ಲ ವಾದಿಗಳು ಅವರ ಗರ್ವವನ್ನು ಇಳಿಸಿತು. ಅಂತಹ ಮಧ್ವ ಸಿದ್ಧಾಂತವನ್ನು ನರಸಿಂಹದೇವರಿಗೆ ಹೋಲಿಸಿದರು ವಾದೀಂದ್ರರು. ನರಸಿಂಹದೇವರಿಗೇನಿದೆ? 3 ಕಣ್ಣಿದೆ. ಆ 3 ಕಣ್ಣು ಯಾವುದು ಮಧ್ವ ಸಿದ್ಧಾಂತದಲ್ಲಿ? ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ. ರಾಯರು ಚಂದ್ರಿಕಾಕ್ಕೆ ವ್ಯಾಖ್ಯಾನ ಮಾಡಿದರು, ತರ್ಕತಾಂಡವಕ್ಕೆ ವ್ಯಾಖ್ಯಾನ ಮಾಡಿದರು, ನ್ಯಾಯಾಮೃತ ಒಂದನ್ನು ಬಿಟ್ಟುಬಿಟ್ರು. ಯಾಕೆ ರಾಯರು ಅದನ್ನು ಬಿಟ್ಟುಬಿಟ್ರು? ವಿಜಯೀಂದ್ರರು ವ್ಯಾಖ್ಯಾನ ಮಾಡಿದ್ದಾರೆ. ನ್ಯಾಯಾಮೃತಕ್ಕೆ ಆಮೋದ ಅಂತ ಅವರ ಒಂದು ವ್ಯಾಖ್ಯಾನ ಇದೆ. ನೋಡಿ, ಆಮೋದ ಅಂದ್ರೆ ಏನು ಗೊತ್ತಾ? ಒಳ್ಳೆ ಸುವಾಸನೆ ಅಂತ ಅರ್ಥ. ಇದು ಹೇಗೆ ಅಂದರೆ, ರಾಯರು ಪರಿಮಳ ಅಂತ ಬರೆದ್ರಲ್ಲ ಶ್ರೀಮನ್ ನ್ಯಾಯಸುಧಾ ಗ್ರಂಥಕ್ಕೆ. ನೋಡಿ ಹೇಗಿದೆ, ಗುರುಗಳಿಂದ ಒಂದು ಪ್ರತಿಯೊಂದು ಗ್ರಂಥ ಬರಿಬೇಕಾದರೂ ಅವರು ಏನೋ ಒಂದು ಸೂಚನೆ, ಪ್ರೇರಣೆಯನ್ನು ಪಡೆದಿದ್ದಾರೆ ಅಂತ ನಾನು ಮೊನ್ನೆ ಎಲ್ಲ ಹೇಳ್ತಾ ಇದ್ದೆ. ಇದರ ವಿಷಯದಲ್ಲೂ ಹಾಗೆ. ನ್ಯಾಯಸುಧಾ, ನ್ಯಾಯಾಮೃತ ಹೆಸರಿನಲ್ಲಿ ಸಮಾನತೆ ಇದೆ. ನ್ಯಾಯ ಹಾಗೇ ಇದೆ. ಸುಧಾ ಇಲ್ಲಿ ಅಮೃತ. ಸುಧಾ ಅಮೃತ 2 ಪರ್ಯಾಯ ಶಬ್ದಗಳು. ಟೀಕಾಕೃತ್ಪಾದರು ತಮ್ಮ ಗ್ರಂಥಕ್ಕೆ ನ್ಯಾಯ ಸುಧಾ ಅಂತ ಹೆಸರಿಟ್ಟರೆ, ವ್ಯಾಸರಾಜರು ತಮ್ಮ ಗ್ರಂಥಕ್ಕೆ ನ್ಯಾಯ ಅಮೃತ ಅಂತ ಹೆಸರಿಟ್ಟರು. ನ್ಯಾಯಾಮೃತಕ್ಕೆ ವಿಜಯೀಂದ್ರರು ವ್ಯಾಖ್ಯಾನ ಬರೆದು ಆಮೋದ ಅಂತ ಅವ್ರ ಹೆಸರಿಟ್ಟರು. ರಾಯರು ನ್ಯಾಯಸುಧೆಗೆ ವ್ಯಾಖ್ಯಾನ ಮಾಡಿದರು, ಆಮೋದ ಎಂಬ ಅರ್ಥವನ್ನೇ ನೀಡುವಂತಹ ಪರಿಮಳ ಅಂತ ಹೆಸರಿಟ್ಟರು. ನೋಡಿ ಎಂತಹ ಒಂದು ಸಾದೃಶ್ಯ ಇದೆ. ಅಂದರೆ ಒಂದು ಗ್ರಂಥವನ್ನು ನಾವು ಅಧ್ಯಯನ ಮಾಡಬೇಕಾದರೆ ಒಂದೇ ಸರಿ ಒಳಹೋಗಿ ಅದರ ಆಳವನ್ನು ತಿಳಿದುಕೊಳ್ಳಿಕ್ಕಾಗಲ್ಲ. ಒಂದೊಂದೇ ಹಂತವಾಗಿ ಗ್ರಂಥದಲ್ಲಿ ಪ್ರವೇಶ ಮಾಡಬೇಕಾಗತ್ತೆ.
ವ್ಯಾಖ್ಯಾನವೆಂಬುದು ಆವಾಗ ಸಹಕಾರಿಯಾಗತ್ತೆ. ರಾಯರು ಈ ಹೆಸರಿನ ಔಚಿತ್ಯವನ್ನು ತೋರಿಸ್ತಾರೆ. ಪರಿಮಳ ಅಂತ ಯಾಕೆ ಹೆಸರಿಟ್ಟಿದ್ದು? ಆಘ್ರಾಯ ಇಮಂ ಪರಿಮಳಂ. ಈ ಪರಿಮಳವನ್ನ ಆಘ್ರಾಣನ ಮಾಡಿ ಜನರು ಶ್ರೀಮನ್ಯಾಯಸುಧೆಯನ್ನ ಸೇವಿಸ್ರಿ ಅಂತಾರೆ. ಯಾವುದೇ ಒಂದು ರುಚಿಯಾದ ವಸ್ತು ಅದನ್ನು ನಾವು ಸೇವಿಸುವ ಮುಂಚೆ ಅದರ ಸುವಾಸನೆಗೆ ಮೊದಲು ಆಕರ್ಷಿತರಾಗ್ತೀವಿ. ಆ ಸುವಾಸನೆಯ ಆಕರ್ಷಣೆಗೆ ಒಳಪಟ್ಟ ಮೇಲೆ ಆ ಪದಾರ್ಥವನ್ನು ಸೇವಿಸೋದಕ್ಕೆ ನಮಗೆ ಹೆಚ್ಚು ಪ್ರವೃತ್ತಿ ಹುಟ್ಟತ್ತೆ. ಹಾಗೆ ನನ್ನ ಗ್ರಂಥ ಅಂದರೆ ಏನು? ಅದು ಶ್ರೀಮನ್ಯಾಯಸುಧಾ ಗ್ರಂಥದ ಸುವಾಸನೆಯನ್ನ ಎತ್ತಿ ಹೊರಸೂಸುವಂತೆ ಇದೆ. ಅದನ್ನು ನೋಡಿಕೊಂಡು ನೀವು ಸುಧಾ ಗ್ರಂಥ ಅರ್ಥ ಮಾಡ್ಕೊಳ್ಳಿ. ಹೇಗೆ ನಮ್ಮ ಗುರುಗಳ ಆಮೋದವೆಂಬ ಗ್ರಂಥವನ್ನು ನೋಡಿಕೊಂಡು ನೀವು ನ್ಯಾಯಾಮೃತ ಅರ್ಥ ಮಾಡ್ಕೊಳ್ತೀರಲ್ಲ, ಹಾಗೆ ಅಂತ ಅವರ ಒಂದು ಸೂಚನೆ ರಾಘವೇಂದ್ರ ಸ್ವಾಮಿಗಳವರದ್ದು. ರಾಯರ ಗ್ರಂಥದ ಬಗ್ಗೆ ಒಂದು ಪರಿಚಯ ಇರಲಿ. ಪರಿಮಳ ಅಂತಿರುತ್ತೆ ಅಥವಾ ಪರಿಮಳ. ಇದನ್ನ ಬಹಳ ಜನ ಏನಂತ ತಿಳಿದುಕೊಂಡ್ಬಿಟ್ಟಿದ್ದಾರೆ ಅಂದರೆ, ಶ್ರೀಮನ್ಯಾಯ ಸುಧಾ ಆಕಾರ ಅಂತ ಶಬ್ದ ಇದೆಯಲ್ಲ, ಹಾಗೆ ಇದು ಪರಿಮಳ ಅಂತ ಆಕಾರ ಅಂತ ಶಬ್ದ ಅಂತ ತಿಳಿದುಕೊಂಡ್ಬಿಟ್ಟಿದ್ದಾರೆ. ಹಾಗೆ ತಿಳಿದುಕೊಂಡಿದ್ರೆ ಮತ್ತು ತಪ್ಪು. ಅದು ಪರಿಮಳ ಅಂತ ಅಕಾರ ಅಂತ ಶಬ್ದವೇ. ಅದನ್ನೊಂದನ್ನು ತುಂಬ ಸ್ಪಷ್ಟಪಡಿಸಿಕೊಳ್ಬೇಕು. ಅದು ಪರಿಮಳ ಅಂತ, ಅದು ಆಕಾರ ಅಂತ ಶಬ್ದ ಅಂತ ಕೆಲವರಿಗೆ ಭ್ರಾಂತಿ ಬರುವುದಕ್ಕೆ ಕಾರಣ ಏನು ಗೊತ್ತಾ? ಹೆಣ್ಣು ಮಕ್ಕಳಿಗೆಲ್ಲೆಲ್ಲೋ ಒಂದು ಕಡೆ ಪರಿಮಳ ಅಂತ ಹೆಸರಿಟ್ಬಿಟ್ಟಿರ್ತಾರೆ. ಅದು ಸಮಸ್ಯೆ ಆಗಿಬಿಟ್ಟಿದೆ. ಇಡಬಾರ್ದು ಅಂತ ನಾನು ಹೇಳಕ್ಕೆ ಹೊರಟಿಲ್ಲ, ಅದಕ್ಕೆ ಮತ್ತೆ ಕಾರಣಾಂತರಗಳಿರ್ಕೊಳ್ಳಿ. ಅದು ಕನ್ನಡದಲ್ಲಿ ಒಂದು ಸಮಸ್ಯೆ ಇದೆ. ಆಕಾರಾಂತ ಶಬ್ದವನ್ನು ಕೂಡ ಅಕಾರಾಂತವಾಗಿ ಬರೀತಾರೆ, ಓದೋದನ್ನ ಆಕಾರಾಂತವಾಗಿ ಓದ್ತಾರೆ. ಪರಿಮಳ ಅಂತ ಹುಡುಗಿಗೆ ಹೆಸರಿಟ್ರು ಅಂತಲೇ ಇಟ್ಕೊಳ್ಳಿ, ಬರೆಯೋದು ಪರಿಮಳ ಅಂತಲೇ ಬರೀತಾರೆ, ಅದನ್ನು ಓದ್ಕೊಳ್ಳೋದು ಮಾತ್ರ ಪರಿಮಳ ಅಂತ ಓದ್ತಾರೆ. ಅದೊಂದು ಸಮಸ್ಯೆ ಇದೆ. ಅದರ ಒಂದು ಈ ಕನ್ನಡದ ಒಂದು ಬುದ್ಧಿಯ ವ್ಯತ್ಯಾಸಗಳನ್ನು ಸಂಸ್ಕೃತದ ಮೇಲೆ ಪ್ರಯೋಗ ಮಾಡಿ ರಾಯರ ಗ್ರಂಥವನ್ನೂ ವ್ಯತ್ಯಾಸ ಮಾಡಿಬಿಟ್ಟು, ಏನು ಮಾಡ್ತಾ ಇದ್ದೀರಿ ನೀವು, ಏನು ಓದ್ತಾ ಇದ್ದೀರಿ ಅಥವಾ ಏನು ಪಾಠ ನಡೀತಾ ಇದೆ ಗೊತ್ತಿಲ್ಲದೆ ಇದ್ದವ್ರು ಹೇಳುವಂಥ ವಿಚಾರ ಏನು, ಶ್ರೀಮನ್ಯಾಯಸುಧಾ ಗ್ರಂಥವನ್ನು ಪರಿಮಳಾ ಸಮೇತವಾಗಿ ಓದ್ತಾ ಇದ್ದೀವಿ. ಏನು ಪರಿಮಳಾ ಸಮೇತವಾಗಿ? ಅವ್ರ ಹೆಂಡತಿ ಪರಿಮಳ ಅಂತ ಹೆಸರಿರ್ಬೋದು, ಅವರಿಂದ ಸಹಿತರಾಗಿ ಓದ್ತಿರ್ಬೋದು, ಅದೇನು ಗೊತ್ತಿಲ್ಲ. ಹಾಗೆಲ್ಲ ಮಾಡ್ಕೊಳ್ಬಾರ್ದು. ಪರಿಮಳ ಅಂತ ಇದು ಹ್ರಸ್ವ ಅಕಾರಾಂತವಾದ ಶಬ್ದ ಅನ್ನೋದನ್ನು ಗಮನಿಸ್ಕೊಳ್ಬೇಕು. ಆಮೋದ ಎಂಬ ಶಬ್ದವೂ ಹಾಗೆ ಅಕಾರಾಂತವಾದ ಶಬ್ದವೇ ಅದು. ಸರಿ, ಈಗ ನಾವು ಒಂದು ಅರ್ಥವನ್ನು ತಿಳಿದುಕೊಂಡ್ವಿ, ಆ ಗ್ರಂಥದ ಹೆಸರಿನ ಸ್ವಾರಸ್ಯವನ್ನು ತಿಳಿದುಕೊಂಡಿದ್ದೇವೆ. ಅದು ನ್ಯಾಯಾಮೃತದ ಬಗ್ಗೆ ಬಂದಾಗ ಯಾಕೆ ರಾಘವೇಂದ್ರ ಸ್ವಾಮಿಗಳವರು ನ್ಯಾಯಾಮೃತಕ್ಕೆ ವ್ಯಾಖ್ಯಾನ ಬರೀಲಿಲ್ಲ? ಒಂದು ಅದಕ್ಕೆ ಉತ್ತರ ಇದೆ. ವಿಜಯೀಂದ್ರ ಸ್ವಾಮಿಗಳವರು ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ, ಅದಕ್ಕೆ ರಾಯರು ಬರೀಲಿಲ್ಲ. ಆದರೆ ನ್ಯಾಯಾಮೃತವನ್ನು ಅವರು ಮುಟ್ಲೇ ಇಲ್ಲ ಅಂತಾಗ್ಬಿಟ್ರೆ ಏನಪ್ಪ ಒಂಥರ ನ್ಯೂನತೆ ಅನಿಸ್ಬಿಡಲ್ವ ನಮಗೆ? ಯಾಕೆ ಅಂದರೆ ಇವತ್ತಿಗೆ ಅನ್ನೋಕ್ಕಿಂತಲೂ ಇವತ್ತಿಗೂ ಕೂಡ, ಇಂತಹ ಒಂದು ಕಾಲದಲ್ಲೂ ಕೂಡ ಜೀವಂತವಾಗಿ ಉಳಿದುಕೊಂಡಿರುವಂತಹ ಒಂದು ಪ್ರಸ್ಥಾನ ಅಂದರೆ ಅದು ನ್ಯಾಯಾಮೃತ ಪ್ರಸ್ಥಾನ. ವಿದ್ವಾಂಸರಲ್ಲಿ ಅತ್ಯಂತ ಉತ್ಸುಕತೆಯಿಂದ ತಮ್ಮ ಪಾಂಡಿತ್ಯವನ್ನು ತೋರಿಸ್ಬೇಕು ಅಂತಂದರೆ ಇರುವ ಒಂದೇ ಒಂದು ಸ್ಥಾನ ಅಂದರೆ ನ್ಯಾಯಾಮೃತ ಪ್ರಸ್ಥಾನ. ಅದು ಅನೇಕ ಮತದ ಒಂದು ಸಮಾವೇಶ, ಅದರ ಸಮಾಲೋಚನೆ, ಅದರ ಚರ್ಚೆಗಳಿಂದ ಕೂಡಿದ ಬಹಳ ಅದ್ಭುತವಾದಂತಹ ಗ್ರಂಥ ಯಾವತ್ತಿನಿಂದ ಬೆಳೆದುಕೊಂಡು ಬಂದಿದೆ.
ವ್ಯಾಸರಾಜರು ನ್ಯಾಯಾಮೃತ ಅಂತ ಬರೆದರು. ಆಮೇಲೆ ಅದ್ವೈತ ಸಿದ್ಧಿ ಅಂತ ಗ್ರಂಥ ಬಂತು. ಆಮೇಲೆ ತರಂಗಿಣಿ ಕಂಟಕೋದ್ಧಾರ ಅಂತ ಬಂತು. ಆಮೇಲೆ ಲಘುಚಂದ್ರಿಕಾ ಗುರುಚಂದ್ರಿಕಾ ಅಂತ 2 ಗ್ರಂಥಗಳು ಬಂದುವು. ಅದರ ಮೇಲೆ ಮತ್ತೆ ವನಮಾಲಿ ಮಿಶ್ರರು ಅಂತ, ಈ ನಮ್ಮ ಕಡೆಯವರಲ್ಲ, ಅವರು ಉತ್ತರ ಭಾರತದ ಕಡೆಯವರು ವನಮಾಲಿ ಮಿಶ್ರರು ಅಂತ ವ್ಯಾಸರಾಜರ ವೈಚಾರಿಕತೆಗೆ ಪೂರ್ತಿ ಪರವಶರಾಗಿ ವ್ಯಾಸರಾಜರ ಸಮರ್ಥನೆಯನ್ನು ಮಾಡುವುದಕ್ಕೆ ತಮ್ಮನ್ನು ತೊಡಗಿಸಿಕೊಂಡವರು. ಅವರು ಸೌರಭ ಸೌಗಂಧ್ಯ ಅಂತ 2 ಗ್ರಂಥಗಳನ್ನು ಬರೆದರು. ಎಂತಹ ಒಂದು ಅದ್ಭುತವಾದ ಪರಂಪರೆ ವ್ಯಾಸರಾಜರ ಕಾಲದಿಂದ ಇವತ್ತಿನವರೆಗೆ ಜೀವಂತವಾಗಿ ಉಳಿದುಕೊಂಡಿದೆ. ಅದರ ಬಗ್ಗೆ ಚರ್ಚೋಪಚರ್ಚೆಗಳು. ಅಂತಹ ಒಂದು ಅದ್ಭುತವಾದ ಜೀವಂತ ಪ್ರಸ್ಥಾನದಲ್ಲಿ ರಾಯರ ಕೊಡುಗೆನೇ ಇಲ್ವಲ್ಲ ಅಂತ ನಮಗನ್ಸತ್ತೆ. ವಾದೀಂದ್ರರು ಗುರುಗುಣಸ್ತವನದಲ್ಲಿ ಹೇಳ್ತಾರೆ, ತೇ ಕಿಂ ನ್ಯಾಯಾಮೃತಸ್ಯಾ ವಿವರಣ ಕೃತಿನ ರಾಘವೇಂದ್ರ ಅಯಶಸ್ಯ. ರಾಯರೇ, ನೀವು ನ್ಯಾಯಾಮೃತಕ್ಕೆ ವಿವರಣವನ್ನ ಮಾಡಿಲ್ಲ ಅಂತನ್ನುವ ಕಾರಣಕ್ಕೆ ನಿಮಗೆ ಅಪಕೀರ್ತಿ ಬಂದೀತೇನು? ಇಲ್ಲ ಅಂದ್ರು. ಏನ್ರಿ ವ್ಯಾಸರಾಜರು ಬರೆದದ್ದೆಲ್ಲದಕ್ಕೂ ಬರಿದಾರೆ, ಇದೊಂದೇ ಬಿಟ್ಬಿಟ್ಟಿದಾರಲ್ಲ, ಕಷ್ಟ ಇದೆ ಅಂತ ಬಿಟ್ಟಿದ್ದಾರೆ ಅಂತಂತೀರಾ? ಕಷ್ಟ ಇದೆ ಅಂದ್ರೆ ಮೊದಲು ಬರಿಬೇಕದಕ್ಕೆ. ಆದರೆ ನ್ಯಾಯಾಮೃತ ಪ್ರಸ್ಥಾನಕ್ಕೆ ಬಹಳ ಗುಪ್ತವಾಗಿ ಒಂದು ವಿಶಿಷ್ಟವಾದ ಸೇವೆಯನ್ನ ರಾಯರು ಮಾಡಿದ್ದಾರೆ. ಏನದು? ವಾದಾವಲಿ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ನೋಡಿ, ಇದು ರಾಯರು ನ್ಯಾಯಾಮೃತಕ್ಕೆ ಮಾಡಿದಂತಹ ಸೇವೆ, ನ್ಯಾಯಾಮೃತ ಪ್ರಸ್ಥಾನಕ್ಕೆ ಅವರು ಮಾಡಿದಂತಹ ಒಂದು ದೊಡ್ಡ ಉಪಕಾರ. ಒಂದೊಂದು ಪ್ರಸ್ಥಾನದ ಭಾಗಗಳಿಗೂ ಗ್ರಂಥ ಬರೆಯೋದು ಅಂದರೆ ಆಯಾ ಪ್ರಸ್ಥಾನಗಳನ್ನು ನಿಯಂತ್ರಿಸುವ ಭಗವಂತನ ರೂಪಕ್ಕೆ ಮಾಡುವ ಸೇವೆ ಅದು. ನಾವು ಒಂದೊಂದು ವೇದಾಂತ ಗ್ರಂಥಗಳನ್ನು ಕೈಯಲ್ಲಿ ಹಿಡಿದು ಓದ್ತೀವಿ ಅಂತಂದರೆ ಅಲ್ಲಲ್ಲಿ ಇರುವಂತಹ ಭಗವಂತನ ರೂಪಗಳಿಗೆ ನಾವು ಮಾಡುವಂತಹ ಸೇವೆ ಅದು ಅಂತನ್ನುವ ಚಿಂತನೆಯನ್ನು ನಾವು ಮಾಡಬೇಕು. ಒಂದು ಕಡೆಗೆ ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ಹೇಳುವಂಥದ್ದಿದೆ. ಸಚ್ಛಾಸ್ತ್ರ ಗ್ರಂಥಗಳು ಅಂತಿರುತ್ತಲ್ಲ, ಅದರ ಲಿಪಿಗಳಿರುತ್ತೆ ನೋಡ್ರಿ, ಆ ಲಿಪಿಗಳಲ್ಲಿ ಸೂಕ್ಷ್ಮ ರೂಪದಿಂದ ಗಂಗಾದಿ ಪವಿತ್ರ ನದಿಗಳು ಹರಿತಾ ಇರ್ತವೆ. ಗಂಗಾದಿ ಪವಿತ್ರ ನದಿ ಹರಿತಾ ಇದೆ ಅಂದ್ರೆ ಏನರ್ಥ? ಅದರೊಳಗೆ ಭಗವಂತನ ಒಂದು ವಿಶಿಷ್ಟವಾದ ರೂಪ ಹರಿತಾ ಇದೆ. ನಾವದನ್ನು ಓದ್ತಾ ಹೋಗ್ತಾ ಇದ್ದೇವೆ ಅಂದರೆ ಅದರಲ್ಲಿ ಸ್ನಾನವನ್ನು ಮಾಡಿದ ಫಲ ಇದೆ. ಭಗವಂತನ ವಿಶಿಷ್ಟ ರೂಪದ ಅನುಸಂಧಾನ ಅದರಲ್ಲಿ ನಮಗೆ ಬರಬೇಕು. ವ್ಯಾಖ್ಯಾನಕಾರರು ಹಿಂದಿನವರು ಈ ಅನುಸಂಧಾನದೊಂದಿಗೆ ಆಯಾ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಇದ್ರು, ಪಾಠ ಹೇಳ್ತಾ ಇದ್ರು, ವ್ಯಾಖ್ಯಾನಗಳನ್ನು ಬರಿತಾ ಇದ್ರು. ಏನೋ ಅದೊಂದು ವ್ಯಸನವನ್ನಾಗಿ ಇಟ್ಕೊಂಡು ಮಾಡಿದ್ದಲ್ಲ. ಕೆಲವರಿಗೆ ಒಬ್ಬೊಬ್ಬರಿಗೆ ನಿಮಗೇನು ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ದೀರಿ ಅಂದರೆ, ಒಂದು ವೃತ್ತಿ ಅಂತ ಇರ್ತದೆ, ಇನ್ನೊಂದು ಹವ್ಯಾಸ. ಅದು ವ್ಯಸನ ಅಂತ ಶಬ್ದ ಆಡ್ತಿರ್ತಾರೆ, ಅದಕ್ಕೆ ಕನ್ನಡದಲ್ಲಿ ಮತ್ತು ಬೇರೆ ಅರ್ಥ ಆಗಿಬಿಡುತ್ತೆ. ಹವ್ಯಾಸ ಅಂದರೆ ಚೆನ್ನಾಗಿ ಅರ್ಥ ಆಯ್ತು ಈಗ ಅಂತ ಅಂತಾರೆ. ಇಷ್ಟೇ, ಅದು ಕೆಲವು ಭಾಷೆಗಳಲ್ಲಿ ಶಬ್ದಗಳು ಸ್ವಲ್ಪ ಬದಲಾವಣೆ ಆಗಿಬಿಡ್ತಾವ್ರಿ. ಆ ಶಬ್ದಗಳೆಲ್ಲ ಏನಾಗ್ತವೆ, ಜನರಿಗೆ ಬೇರೆ ಇನ್ಯಾವುದೋ ಅರ್ಥದಲ್ಲಿ ಪರಿಚಯ ಇರುತ್ತೆ. ಆ ಶಬ್ದವನ್ನು ನಾವು ಅದನ್ನು ಬಳಸ್ಬಿಟ್ರೆ ಅವ್ರಿಗೆ ಇನ್ನೇನೋ ಅರ್ಥ ಆಗ್ತದೆ. ಏನೋ ಈ ಥರ ಶಬ್ದ ಬಳಸ್ಬಿಟ್ರಲ್ಲ ಅಂತ ಕೋಪ ಬರ್ತದೆ. ಅವೆಲ್ಲ ಸಹಜ ಅಂತ ಇಟ್ಕೊಳ್ಳೋಣ. ಪದಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರೌಢಿಮೆ ಇಲ್ಲ ಅಂತ ಅರ್ಥ ಆಗತ್ತೆ ಅವಾಗಷ್ಟೇ. ಆ ನಿಟ್ಟಿನಲ್ಲಿ ನೋಡ್ಲಿಕ್ಕೆ ಹೋದಾಗ ಅದೊಂದು ಹವ್ಯಾಸ ಅಂತ ಬರೆದದ್ದ ಅಲ್ಲ, ಕರ್ತವ್ಯ ನಿಷ್ಠೆಯಿಂದ ಮಾಡಿದಂತಹ ಕಾರ್ಯ. ನ್ಯಾಯಾಮೃತಕ್ಕೆ ಬರೆಯಬೇಕಾದದ್ದನ್ನ ರಾಯರೇನು ಮಾಡಿದರು? ವಾದಾವಲಿಗೆ ವ್ಯಾಖ್ಯಾನ ಮಾಡಿದರು. ಸಾಮಾನ್ಯವಾಗಿ ಏನಾಗ್ಬಿಡತ್ತೆ, ವಿದ್ಯಾರ್ಥಿ ದಶೆಯಲ್ಲಿ ಆರಂಭದಲ್ಲಿಯೇ ಗುರುಗಳು ವಾದಾವಲಿ ಪಾಠ ಮಾಡಿಬಿಡ್ತಾರೆ. ರಾಯರ ವ್ಯಾಖ್ಯಾನ ಅಧ್ಯಯನ ಪರಂಪರೆಯಲ್ಲಿ ಉಂಟು, ಓದ್ತಾರೆ ಹುಡುಗರು. ವಾದಾವಲಿನೇ ಕಷ್ಟವಾಗ್ತಾ ಇರ್ತದೆ. ಇಡೀ ರಾಯರ ವ್ಯಾಖ್ಯಾನವನ್ನು ಪ್ರತಿಪಂಕ್ತಿ ಓದುವುದಕ್ಕೆ ಅಂತ ಕೆಲವರು ಹೋಗ್ತಾರೆ, ಕೆಲವರು ಹೋಗಲ್ಲ. ಅಲ್ಲಿ ಗೊತ್ತಾಗಲ್ಲ ನೋಡ್ರಿ, ರಾಯರೇನು ಮಾಡಿದ್ರು ಗೊತ್ತಾಗಲ್ಲ.
ಒಂದು ಸರಿ ನ್ಯಾಯಾಮೃತ ಓದಿ ಆಮೇಲೆ ಮತ್ತು ವಾದಾವಲಿ ಓದಬೇಕು, ನಿಮಗೆ ಹೇಳ್ತೀನಿ, ಆವಾಗ ಗೊತ್ತಾಗತ್ತೆ ರಾಯರೇನು ಮಾಡಿದ್ದಾರೆ. ತುಂಬ ಹುಷಾರವರು ರಾಯರು. ಅವ್ರು ಏನು ಮಾಡಿದ್ರು ಗೊತ್ತಾ? ವ್ಯಾಸರಾಜರ ನ್ಯಾಯಾಮೃತ ಗ್ರಂಥ ಇದು ಸ್ವತಂತ್ರ ಗ್ರಂಥ ಎಂಬಂತೆ ನಿಮಗೆ ತೋರತ್ತೆ. ಅದು ಸ್ವತಂತ್ರ ಗ್ರಂಥ ಅಂತ ಮೇಲ್ನೋಟಕ್ಕೆ ತೋರ್ತಾ ಇದೆ. ವಾಸ್ತವವಾಗದೇನದು ವಾದಾವಲಿಗೆ ವ್ಯಾಖ್ಯಾನ ರೂಪವಾಗಿದೆ ಅನ್ನೋದನ್ನು ತಮ್ಮ ವ್ಯಾಖ್ಯಾನದಲ್ಲಿ ತೋರಿಸ್ಕೊಟ್ರು ಅವರು. ಏನು ಮಾಡಿದ್ರು ಗೊತ್ತಾ? ನ್ಯಾಯಾಮೃತದ ಪಂಕ್ತಿಗಳನ್ನೇ ಹಾಗೆ ಸೇರಿಸ್ಬಿಟ್ಟಿದ್ದಾರೆ ತಮ್ಮ ವ್ಯಾಖ್ಯಾನಗಳಲ್ಲಿ. ಅದನ್ನು ನಾವೇನು ಮಾಡಬೇಕಾಗತ್ತೆ? ಒಂದು ಕಡೆ ನ್ಯಾಯಾಮೃತ ಇಟ್ಕೋಬೇಕು, ಇನ್ನೊಂದು ಕಡೆಗೆ ರಾಯರ ವಾದಾವಲಿ ವ್ಯಾಖ್ಯಾನವನ್ನು ಇಟ್ಕೋಬೇಕು. ಎರಡನ್ನೂ ತಾಳೆ ಹಾಕ್ತಾ ಹೋದಾಗ ಗೊತ್ತಾಗತ್ತೆ. ಅಲ್ಲಲ್ಲಿ 2-3 ಪದ ಹೆಚ್ಚಿಗೆ ಬರೀತಾರೆ, ಕಮ್ಮಿ ಬರೀತಾರೆ, ಹೆಚ್ಚಿಗೆ ಬರೀತಾರೆ, ಕಮ್ಮಿ ಬರೀತಾರೆ. ಅದನ್ನು ಜೋಡಿಸೋದ್ರಲ್ಲೂ ಬಹಳ ಬುದ್ಧಿವಂತಿಕೆ ಇದೆ. ಅಂದರೆ ಯಾವ ರೀತಿ ಅಧ್ಯಯನ ಮಾಡಬೇಕು ನ್ಯಾಯಾಮೃತ ಅನ್ನೋದನ್ನು ನೋಡಬೇಕು ನಾವು. ವಾಸ್ತವವಾಗಿ ಹೇಳಬೇಕು ಅಂದರೆ ವಾದಾವಲಿಯ ರಾಯರ ವ್ಯಾಖ್ಯಾನವನ್ನು ನ್ಯಾಯಾಮೃತ ಓದಿದ ಮೇಲೆ ಓದಬೇಕು, ಆವಾಗ ಗೊತ್ತಾಗತ್ತೆ ನಮಗೆ. ಯಾವ ಟೀಕಾಕೃತ್ಪಾದರ ಪಂಕ್ತಿಯನ್ನು ಆಧಾರ ಮಾಡಿಕೊಂಡು ವ್ಯಾಸರಾಜರು ಇಷ್ಟೆಲ್ಲ ಬರೆದರು ಅದನ್ನು ಬಹಳ ಅದ್ಭುತವಾಗಿ ತೋರಿಸ್ತಾರೆ. ನ್ಯಾಯಾಮೃತ ಅಂತನ್ನುವುದು ಹಾಗಾದರೆ ವಾದಾವಲಿಗೆ ವ್ಯಾಖ್ಯಾನವಾಗಿ ಮಾಡಿ ಬರೆದು ಬಿಡಬಹುದಾಗಿತ್ತಲ್ಲ ವ್ಯಾಸರಾಜರು, ಯಾಕೆ ಸ್ವತಂತ್ರ ಗ್ರಂಥವನ್ನಾಗಿಸಿದರು? ಇದಕ್ಕೆ ನಿಮಗೆ ಉತ್ತರ ಯಾವಾಗ ಸಿಗತ್ತೆ ಗೊತ್ತಾ? ಅದಕ್ಕೆ ನೀವೇನು ಮಾಡಬೇಕು? ಮತ್ತೆ ಪರಿಮಳವನ್ನು ಓದಬೇಕು, ಆವಾಗ ಗೊತ್ತಾಗುತ್ತೆ. ನ್ಯಾಯಾಮೃತದಲ್ಲಿ ಏನು ಮಾಡಿದ್ದಾರೆ? ಪ್ರಕರಣಗಳನ್ನಾಗಿ ವಿಭಾಗ ಮಾಡಿ ಜಗತ್ತಿನ ಸದಸದ್ವಿಲಕ್ಷಣತ್ವದ ಬಗ್ಗೆ ಅನೇಕ ವಿಮರ್ಶೆಗಳು, ಅದಕ್ಕೆ ಸಂಬಂಧಪಟ್ಟ ಅನುಮಾನಗಳ ವಿಮರ್ಶ, ಯಾವ ರೀತಿಯಾಗಿ ಪ್ರತ್ಯಕ್ಷ ರೂಪವಾದಂತಹ ಜ್ಞಾನ ಬರುತ್ತೆ ಅಂತನ್ನುವುದರ ಬಗ್ಗೆ ಮತಮತಾಂತರೀಯ ಪ್ರಕ್ರಿಯೆಗಳ ವಿಮರ್ಶೆ, ಅದರಂತೆ ಜಗತ್ತು ಸತ್ಯವಾಗಿದೆ ಅಂತ ಸಮರ್ಥನೆ ಮಾಡುವುದರ ಬಗ್ಗೆ ಶ್ರುತಿಗಳ ನಿರೂಪಣೆ, ಹಾಗೂ ಈ ಜಗತ್ತೆಲ್ಲ ಅವಿದ್ಯಾಮಯವಾಗಿದೆ ಅಂತನ್ನುವುದರ ನಿರಾಕರಣೆಗೆ ಸಂಬಂಧಪಟ್ಟಂತೆ ಅವಿದ್ಯೆಯ ಬಗ್ಗೆ ಸಾಕಷ್ಟು ವಿಚಾರಗಳು. ಇದನ್ನೆಲ್ಲ ವ್ಯಾಸರಾಜರೇನು ಮಾಡಿದ್ದಾರೆ? ಮೊದಲನೆಯ ಪರಿಚ್ಛೇದದಲ್ಲಿ ನ್ಯಾಯಾಮೃತದಲ್ಲಿ ಹೇಳಿದ್ದಾರೆ. ಎರಡನೆಯ ಪರಿಚ್ಛೇದದಲ್ಲಿ ಜೀವ ಮತ್ತು ಬ್ರಹ್ಮ ಇವರಿಬ್ಬರಿಗೆ ಭೇದವನ್ನು ಹೇಗೆ ತಿಳಿದುಕೋಬೇಕು, ಅದಕ್ಕೇನು ಪ್ರಮಾಣಗಳು, ಐಕ್ಯ ಇದೆ ಅಂತ ಯಾಕೆ ಶ್ರೀಮದ್ ಆಚಾರ್ಯರು ಹೇಳಿಲ್ಲ, ಆ ಐಕ್ಯವನ್ನು ಹೇಳುವ ಪ್ರಮಾಣಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಎಲ್ಲ ವೇದಗಳಿಂದ ಭಗವಂತನೇ ಹೇಗೆ ಪ್ರತಿಪಾದ್ಯನಾಗಿದ್ದಾನೆ, ಭಗವಂತ ವಾಚ್ಯನಲ್ಲ ಅಂತ ಯಾಕೆ ಹೇಳಬಾರದು, ಜೀವ ಎಂಬುವವನು ಅಣುವಾದವನು ವ್ಯಾಪ್ತನಾದ ಭಗವಂತನೊಂದಿಗೆ ಹೇಗೆ ಅಭಿನ್ನನಾಗಲು ಸಾಧ್ಯ ಅಂತ ಇದೆಲ್ಲ ಎರಡನೇ ಪರಿಚ್ಛೇದದಲ್ಲಿ ಹೇಳಿದ್ದಾರೆ. ಇಂತಹ ಜಗತ್ತನ್ನು ಸೃಷ್ಟಿ ಮಾಡಿದ ಇಂತಹ ಭಗವಂತನನ್ನು ನೀವು ತಿಳಿಯುವುದಕ್ಕೆ ಇರುವ ಸಾಧನಗಳು ಶ್ರವಣ ಮನನ ನಿಧಿಧ್ಯಾಸನಗಳು. ಅದರಲ್ಲಿ ಯಾವುದು ಮುಖ್ಯ, ಯಾವುದು ಎರಡು ಅಂಗ ಆಗತ್ತೆ ಅಂತ ಚರ್ಚೆ. ಶ್ರವಣ ಮನನ ಇವೆರಡು ಮಾಡಿದ ಮೇಲೆ ನಿಧಿಧ್ಯಾಸನ ಮಾಡಬೇಕು. ನಿಧಿಧ್ಯಾಸನವೇ ಮುಖ್ಯ, ಇನ್ನೆರಡು ಅದಕ್ಕೆ ಅಂಗವಾಗಿದೆ ಅಂತ ನಾವು ಹೇಳ್ತೇವೆ. ಇನ್ನು ಅನೇಕ ಜನರು ಏನು ಹೇಳ್ತಾರೆ? ಹಂಗಲ್ಲ, ನಿಧಿಧ್ಯಾಸನ ಮನನಗಳೇ ಶ್ರವಣಕ್ಕೆ ಅಂಗವಾಗಿದೆ, ಶ್ರವಣವೇ ಮುಖ್ಯ ಅಂತ ಕೆಲವರು ಹೇಳ್ತಾರೆ. ನೋಡ್ರಿ, ಉಲ್ಟಾ ಪೂರ್ತಿ. ಶ್ರವಣ ಮನನ ನಿಧಿಧ್ಯಾಸನ, ನಿಧಿಧ್ಯಾಸನ ಮನನ ಶ್ರವಣ ಅಂತ. ಯಾವ್ದು ಸರಿ? ನಮ್ಗೆ ಕನ್ಫ್ಯೂಷನ್ ಆಗೋಯ್ತು. ಕೊನೆ ನಾವು ಮಾಡೋ ಪರ್ಯೋಸಿತ ಏನು ಗೊತ್ತಾ ಕೆಲಸ? ಬೇಡವೇ ಬೇಡ, ಶ್ರವಣ ಮನನ ನಿಧ್ಯಾಸನ ಮೂರು ಬೇಡ ನಡೆಯಪ್ಪ ಅಂತ ಬಿಟ್ಟು ಹೋಗ್ಬಿಡೋ ಪರಿಸ್ಥಿತಿ. ವ್ಯಾಸರಾಜರು ನಿರ್ಣಯ ಮಾಡಿಕೊಟ್ರು ನಿಧಿಧ್ಯಾಸನವೇ ಮುಖ್ಯ, ಅದಕ್ಕಾಗಿ ಶ್ರವಣ ಮನನಗಳು ಅಂತ ತೋರಿಸಿಕೊಟ್ರು. ಒಂದು ಮಾತು ಕೇಳಿದ್ವಿ ನಾವು, ಯಾಕ್ರಿ ಸುಮ್ಮನೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು, ಇದರಿಂದ ಏನು ಪ್ರಯೋಜನ, ಅದರಲ್ಲಿ ಶ್ರವಣವೇ ಯಾಕೆ ಮುಖ್ಯ ಅಂತ ಇನ್ನೊಬ್ಬರನ್ನ ಕೇಳಿದರೆ ಅವರು ನಮಗೆ ಹೇಳಿದರು. ಹಂಗಲ್ಲ ನೋಡ್ರಿ, ನನ್ನ ಬಗ್ಗೆ ನನಗೆ ಗೊತ್ತಾಗಬೇಕಿದೆ. ನನ್ನ ಬಗ್ಗೆ ನನಗೆ ಗೊತ್ತಾಗುವುದಕ್ಕೆ
ಸರಿಯಾಗಿ ತಿಳಿದ ಒಬ್ಬ ಗುರುಗಳು ಬಂದುಬಿಟ್ಟು ನೀನು ಹೀಗೆ ಅಂತ ಹೇಳಿಬಿಟ್ರೆ ನನ್ನ ಸಾಕ್ಷಾತ್ಕಾರ ನನಗಾಗತ್ತೆ, ಶಬ್ದದಿಂದ ಸಾಕ್ಷಾತ್ಕಾರವಾಗುತ್ತೆ ಅಂತ ಹೇಳಿ. ಈ ಉದಾಹರಣೆಗೆ 10 ಜನರನ್ನ ಸಾಲಾಗಿ ನಿಲ್ಲಿಸಿ ಎಣಿಸಿ ನೀನು 10ನೆಯವನು ಅಂತ ಹೇಳಿದಾಗ ನಿಮಗೇನನ್ಸುತ್ತೆ? ದಶಮಃ ತ್ವಮಸಿ, ನಾನು 10ನೆಯವನು ಅಂತ ನಿಮಗೆ ಸಾಕ್ಷಾತ್ಕಾರ ಹುಟ್ಟು ತಾನೆ ನಿಮ್ಮ ಬಗ್ಗೆ, ನಾನು 10ನೆಯವನು. ಹಾಗೆ ಗುರುಗಳು ಹೇಳಿಕೊಡ್ತಾರೆ, ನೀನ್ಯಾರು? ಎಲ್ಲ ಪಾಪಗಳಿಂದ ರಹಿತನಾದಂತಹ ಪರಮ ಆತ್ಮ ನೀನೇ ಅಂತ ಹೇಳಿಬಿಟ್ರು ಅಂದ್ರೆ ನಾನೇ ಅಂತ ತೋರ್ಬಿಡತ್ತೆ. ಅದಕ್ಕೆ ವ್ಯಾಸರಾಜರು ಶಬ್ದದಿಂದ ಪ್ರತ್ಯಕ್ಷ ಹುಟ್ಟಲ್ಲ, ಪ್ರತ್ಯಕ್ಷ ಹುಟ್ಟುವುದು ಇಂದ್ರಿಯಗಳಿಂದ, ಶಬ್ದದಿಂದ ಹುಟ್ಟಲ್ಲ ಅನ್ನೋದನ್ನ ಬಹಳ ಚೆನ್ನಾಗಿ ತೋರಿಸಿಕೊಟ್ರು. ಇದಿಷ್ಟೆಲ್ಲ 3ನೇ ಪರಿಚ್ಛೇದದಲ್ಲಿರುವ ವಿಚಾರ. 4ನೇ ಪರಿಚ್ಛೇದದಲ್ಲಿ ನ್ಯಾಯಾಮೃತದಲ್ಲಿ ಬಂತು ಮೋಕ್ಷ ಅಂದ್ರೆ ಏನು. ಮುಕ್ತಿ ನೈಜ ಸುಖಾನುಭೂತಿ ಅಂತ ಹೇಳ್ತಾರಲ್ಲ ವ್ಯಾಸರಾಜರೇ. ಜೀವನ ಸ್ವರೂಪಭೂತವಾದ ಆನಂದದ ಆವಿರ್ಭಾವವೇ ಮೋಕ್ಷ, ಹೀಗೆ ನಾವು ತಿಳಿದುಕೊಂಡಿದ್ದೇವೆ. ಇಲ್ಲ, ಅವಿದ್ಯಾ ನಿವೃತ್ತಿಯೇ ಮೋಕ್ಷ. ಹಾಗಾದ್ರೆ ಅವಿದ್ಯಾ ನಿವೃತ್ತಿ ಸ್ವರೂಪ ಏನು, ಅದಾಗ್ಲಿಕ್ಕೆ ಸಾಧ್ಯ ಇದೆಯಾ ಇಲ್ವಾ, ಅದ್ರ ಬಗ್ಗೆ ಶುರು ಮಾಡಿಕೊಂಡು ಮೋಕ್ಷದಲ್ಲಿ ತಾರತಮ್ಯದ ಸಮರ್ಥನೆಯ ಪರ್ಯಂತ ಇದು 4ನೇ ಪರಿಚ್ಛೇದದಲ್ಲಿ ಬರುವ ವಿಚಾರ. ಹೀಗೆ ನ್ಯಾಯಾಮೃತದಲ್ಲಿ 4 ಪರಿಚ್ಛೇದಗಳಿದೆ. ವಾದಾವಲಿಯಲ್ಲಿ ನೀವು ನೋಡಕ್ಕೆ ಹೋದ್ರೆ ಅದರಲ್ಲೂ ಇದೇ ಬಹುಭಾಗ ಇದೇ ಕ್ರಮದಲ್ಲಿ ವಿಷಯಗಳ ನಿರೂಪಣೆ ಬಂದರೂ ಕೂಡ ಕೆಲವ ಇಲ್ಲಿ ನ್ಯಾಯಾಮೃತದಲ್ಲಿ ಬರುವ ವಿಚಾರಗಳು ವಾದಾವಲಿಯಲ್ಲಿ ಬರಲ್ಲ. ನೀವೇನು ಮಾಡಬೇಕು? ಅಷ್ಟೇ ಅಲ್ಲದೆ ವಾದಾವಲಿಗೂ ನ್ಯಾಯಾಮೃತಕ್ಕೂ ಇರುವ ವ್ಯತ್ಯಾಸ ಏನು ಗೊತ್ತಾ? ರಾಘವೇಂದ್ರ ಸ್ವಾಮಿಗಳವರು ತೋರಿಸ್ಕೊಡ್ತಾರದನ್ನ. ಅದು ವಾದಾವಲಿ ಅಂತನ್ನುವಂಥದ್ದು ಎಷ್ಟು ಹಳೇ ಕಾಲದ ಗ್ರಂಥ. ವ್ಯಾಸರಾಜರಷ್ಟೊತ್ತಿಗೆ ಸುಮಾರು 100 ವರ್ಷಗಳು ಕಳೆದು ಹೋಗಿತ್ತು. ಸುಮಾರು 100 ಅಂತಲ್ಲ, ಸುಮಾರು 100 ವರ್ಷಗಳು ಕಳೆದು ಹೋಗಿತ್ತು. ಅಂದ್ರೆ ಅನೇಕ 100 ವರ್ಷಗಳು ಕಳೆದು ಹೋಗಿದ್ವು. ವ್ಯತ್ಯಾಸ ಬಹಳ ಆಗಿಬಿಡತ್ತೆ. ಅಧ್ಯಯನ ಮಾಡುವ ಕ್ರಮ, ವಾಕ್ಯಾರ್ಥವನ್ನು ಮಾಡುವ ಕ್ರಮ, ಯಾವುದೇ ಒಂದು ವಿಷಯ ಬಂತು ಅಂದರೆ ಅದರ ಬಗ್ಗೆ ಹೇಗೆ ಗೊತ್ತಾ, ಅದರ ಲಕ್ಷಣವನ್ನು ಹೇಳಬೇಕು. ಇದು ಶಾಸ್ತ್ರದಲ್ಲಿ ಚರ್ಚೆ ಮಾಡುವ ಕ್ರಮ. ಯಾವುದೇ ಒಂದು ವಿಷಯವನ್ನು ಹೇಳಿದರೆ ಅದರ ಲಕ್ಷಣ ಏನು, ಅದರ ಬಗ್ಗೆ ಪ್ರಮಾಣ ಏನು, ಇವೆರಡನ್ನ ಮುಖ್ಯವಾಗಿ ವಿಮರ್ಶೆ ಮಾಡ್ತಾರೆ ಎಲ್ಲ ಕಡೆಗೂ ಕೂಡ. ನಾನು ಜಗತ್ತನ್ನು ಸತ್ಯ ಅಂತ ನಾನು ಹೇಳಿದೆ. ಏನು ಸತ್ಯ ಅಂದರೆ ಏನು ಅನ್ನೋದನ್ನು ನಾನು ಹೇಳಬೇಕದನ್ನು. ಸತ್ಯ ಅಂದರೆ ಏನು? ಬರೀ ಸತ್ಯ ನಿಮಗೂ ಗೊತ್ತು ನನಗೂ ಗೊತ್ತು, ಯಾಕೆ ಸುಮ್ಮನೆ ಹೇಳಬೇಕು? ಆಗತ್ತಾ? ಇದೆಲ್ಲ ಏನು, ನಾವು ಸುಮ್ಮನೆ ಹರಟುವಾಗ ಮಾತಾಡುವಾಗ ಚೆನ್ನಾಗಿರುತ್ತೆ. ನಮಗೂ ಗೊತ್ತು ನಿಮಗೂ ಗೊತ್ತು, ಯಾಕೆ ಸುಮ್ಮನೆ ಜಗಳ ಅಂತ. ಆದರೆ ಚರ್ಚೆಯನ್ನು ಮಾಡಲಿಕ್ಕೆ ಅಂತ ಕೂತಾಗ ನಮಗೇನು ಮಾಡಬೇಕಾಗತ್ತೆ? ಅಲ್ಲಿಗೆ ನಿಲ್ಲಿಸ್ಲಿಕ್ಕಾಗಲ್ಲ. ಎಲ್ಲೂ ಅನ್ಯೂನ ಅನತಿಪ್ರಸಕ್ತವಾಗುವಂತೆ ಸರಿಯಾದ ಚೌಕಟ್ಟು ಹಾಕಿ ಇದನ್ನೇ ಸತ್ಯ ಎಂಬ ಶಬ್ದದಿಂದ ನಾವು ತೆಗೆದುಕೊಳ್ಳಬೇಕು, ಅಥವಾ ಮಿಥ್ಯಾ ಎಂಬ ಶಬ್ದದಿಂದ ಇದೇ ಅರ್ಥವನ್ನು ತೆಗೆದುಕೋಬೇಕು. ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ಧಾರ ಮಾಡಬೇಕು. ಇದನ್ನು ನಿರ್ಧರಿಸಲಿಲ್ಲ ಅಂತಂದರೆ ಅದು ಚರ್ಚೆ ಅಲ್ಲ. ಟೀಕಾಕೃತ್ಪಾದರು ಏನು ಮಾಡಿದ್ದಾರೆ? ಇದನ್ನು ನಿರ್ಧಾರ ಮಾಡಿ ಕೊಟ್ಟಿದ್ದಾರೆ. ಪ್ರತಿಯೊಂದು ನಮ್ಮ ಸಿದ್ಧಾಂತದ ರೀತಿಯಲ್ಲಿ ಯಾವುದೇ ಒಂದು ಪದಾರ್ಥವನ್ನು ತೆಗೆದುಕೊಂಡ್ರೆ ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು, ಅದರ ಲಕ್ಷಣ ಏನು, ಅದರ ಬಗ್ಗೆ ಪ್ರಮಾಣ ಏನು, ಇದಕ್ಕೆ ವ್ಯತಿರಿಕ್ತವಾಗಿ ಹೇಳಕ್ಕೆ ಹೋಗಿಬಿಟ್ರೆ ಹೇಗೆ ಅದರ ವಿಷಯದಲ್ಲಿ ಲಕ್ಷಣ ಹೇಳಕ್ಕೆ ಬರಲ್ಲ, ಪ್ರಮಾಣ ಹೇಳಕ್ಕೆ ಬರಲ್ಲ ಅನ್ನೋದನ್ನು ತೋರಿಸ್ಕೊಂಡು ಹೇಳಿದ್ದಾರೆ. ಪ್ರಮಾಣ ಇಲ್ಲ ಅಂತ ಹೇಳಿದಾಗ ನಾನು ಪ್ರಮಾಣ ಹೇಳ್ತೀನಿ ಅಂತಂತಾನೆ ಅವನು ಪ್ರತಿವಾದಿ. ಆ ಪ್ರಮಾಣಕ್ಕೆ ಏನು ದೋಷಗಳು ಬರುತ್ತೆ, ಅದರ ಬಗ್ಗೆ ಅನೇಕ ವಿಚಾರಗಳು ಬರುತ್ತೆ. ಆ ವಿಚಾರಗಳು ಬಂದಾಗ ಕೆಲವ ಕಡೆಗೆ ಟೀಕಾಕೃತ್ಪಾದರು ಏನು ಮಾಡಿಬಿಟ್ಟಿದ್ದಾರೆ, ಇದನ್ನು ಸ್ವಂತ ನೀವು ಊಹಿಸಿಕೊಳ್ಳಿ ಅಂತ ಕೆಲವೊಂದನ್ನು ಬಿಟ್ಟುಬಿಟ್ಟಿದ್ದಾರೆ. ಅದು ಏನು ಊಹಿಸ್ಕೋಬೇಕು ಅನ್ನೋದನ್ನು ವ್ಯಾಸರಾಜರು ನ್ಯಾಯಾಮೃತದಲ್ಲಿ ತೋರಿಸಿದ್ದಾರೆ. ರಾಯರು ಏನು ಮಾಡ್ತಾರೆ?
ವಾದಾವಲಿಗೆ ವ್ಯಾಖ್ಯಾನ ಮಾಡುವಾಗ ಊಹೆ ಮಾಡ್ಕೋಬೇಕು ಅಂತ ಬಂದಾಗ ಅದನ್ನು ಹೇಗೆ ಊಹೆ ಮಾಡ್ಕೋಬೇಕು ಅನ್ನೋದು ನ್ಯಾಯಾಮೃತದಲ್ಲಿ ಇಂತಹ ಪ್ರಕರಣದಲ್ಲಿ ಬಂದಿದೆ ಅಂತ ತೋರಿಸ್ತಾರೆ. ಮತ್ತು ಎಲ್ಲಿ ಕೆಲವ ಟೀಕಾ ಪಂಕ್ತಿಗಳಿಗೆ ವಿವರಣೆ ಮಾಡಬೇಕಾಗತ್ತೆ ಅಲ್ಲಿ ನ್ಯಾಯಾಮೃತ ಪಂಕ್ತಿಯನ್ನೇ ಸೇರಿಸಿಬಿಡ್ತಾರೆ. ಇದು ನ್ಯಾಯಾಮೃತ ಗ್ರಂಥಕ್ಕೆ ಮತ್ತು ವಾದಾವಲಿ ಗ್ರಂಥಕ್ಕೆ ಮಾಡಿದಂತಹ ಒಂದು ಸೇತುಬಂಧ. ರಾಯರ ವ್ಯಾಖ್ಯಾನ ಅಂದರೆ ಅಲ್ಲಿಂದ ಇಲ್ಲಿಗೆ ಒಂದು ಕಟ್ಟಿದ ಸೇತುವೆ ಇದ್ದ ಹಾಗೆ. ಅದಕ್ಕಿದಕ್ಕೆ ಸಂಬಂಧವೇ ಇಲ್ಲ ಅಂತ ತೋರುವಂಥದ್ದನ್ನು ತುಂಬ ಸಂಬಂಧ ಇದೆ ಅಂತ ತೋರಿಸಿದ್ದು ರಾಘವೇಂದ್ರ ಸ್ವಾಮಿಗಳವರು. ಒಂದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಏನು ಅಂತ ಕೇಳಿದರೆ, ರಾಯರು ಈ ವಾದಾವಲಿ ಎಂಬ ಗ್ರಂಥವನ್ನು ನ್ಯಾಯಾಮೃತದ ಸಂಬಂಧ ಕೊಟ್ಟು ವಿವರಣೆ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯಾಮೃತದ ಪಂಕ್ತಿಗಳನ್ನೇ ಸೇರಿಸಿ ಹಾಗೆ 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 ಕೊಟ್ಕೊಂಡು ಹೋಗುವಂತಹ ಒಂದು ಓಘದಲ್ಲಿ ನಮಗೆ ಆರಂಭದ ಅವಸ್ಥೆಯಲ್ಲಿ ಅದನ್ನು ಓದುವಾಗ ಕಷ್ಟ ಅಂತ ಅನಿಸ್ಬಿಡತ್ತೆ. ಆವಾಗ ಗುರುಗಳು ಹೇಳಿಕೊಡ್ತಾರೆ ನೋಡಿ, ಗುರು ಪರಂಪರೆಯ ಮಹತ್ವ ಇಲ್ಲಿ ಗೊತ್ತಾಗುತ್ತೆ. ಈ ಪಂಕ್ತಿಗಳೆಲ್ಲ ಎಲ್ಲಿದು ಅಂತ ತಿಳ್ಕೊಂಡಿದೀಯಪ್ಪ, ಇದು ನ್ಯಾಯಾಮೃತದ ಪಂಕ್ತಿ. ಆವಾಗ ಅವನು ಶಿಷ್ಯ ಅಂತಾನೆ, ಅದಕ್ಕೆ ಅನ್ಕೊಂಡೆ ನಾನು ಇಷ್ಟು ಕಷ್ಟ ಆಗ್ತಾ ಇದೆಯಲ್ಲ. ಬೇರೆ ಕಡೆಗೆ ರಾಯರು ಬರೆಯುವ ಕ್ರಮಕ್ಕೂ ವಾದಾವಲಿಗೆ ಬರೆಯುವ ವ್ಯಾಖ್ಯಾನ ಕ್ರಮಕ್ಕೂ ಒಂದು ಕಷ್ಟ ಅಂತ ಅನಿಸುವ ಭಾವನೆ ಬರೋದು ಯಾಕೆ? ಈ ಕಾರಣಕ್ಕೆ. ಕೆಲವ ಕಡೆಗೆ ರಾಯರೇ ಏನು ಮಾಡ್ತಾರೆ, ಅದನ್ನು ವಿವರಣೆ ಮಾಡ್ತಾರೆ, ಸ್ವಲ್ಪ ವಿವರಣೆ ಮಾಡ್ತಾರೆ. ಅಲ್ಲಿ ಏನಾಗೋಯ್ತು, ನನ್ನ ನ್ಯಾಯಾಮೃತದ ವಿವರಣೆಯ ಕೆಲಸ ಮುಗೀತು ಅಂದರು ರಾಯ. ಹೀಗೆ ಅವರು ತಮ್ಮ ಗ್ರಂಥಗಳಲ್ಲಿ ಸಮಗ್ರತೆಯನ್ನು ಸಂಪಾದನೆ ಮಾಡಿಕೊಂಡರು. ಇಲ್ಲಿಗೆ ನೋಡ್ರಿ, ಸರ್ವಮೂಲ ಗ್ರಂಥದ ಎಲ್ಲ ಭಾಗಗಳನ್ನು ಸ್ಪರ್ಶಿಸಿದಂತೆ ಆಯಿತು. ಮೊದಲನೇ ದಿವಸ ನಾನು ಹೇಳಿದ್ದೆ, ಗೀತಾ ಪ್ರಸ್ಥಾನದಲ್ಲಿ ಗೀತಾಭಾಷ್ಯ ಗೀತಾ ತಾತ್ಪರ್ಯಗಳಿಗೆ ಟೀಕೆಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು. ಜೊತೆಗೆ ಗೀತೆಗೂ ಕೂಡ ವಿವೃತ್ತಿಯನ್ನು ಬರೆದಿದ್ದಾರೆ. ಉಪನಿಷತ್ ಪ್ರಸ್ಥಾನ ಅಂತ ತಗೊಂಡ್ರೆ 10 ಉಪನಿಷತ್ತುಗಳಿಗೆ ಖಂಡಾರ್ಥವನ್ನು ಬರೆದಿದ್ದಾರೆ. ಸೂತ್ರ ಪ್ರಸ್ಥಾನವನ್ನು ತಗೊಂಡ್ರೆ ನ್ಯಾಯ ವಿವರಣ ಒಂದನ್ನು ಬಿಟ್ಟು ಉಳಿದ 3ಕ್ಕೂ ತತ್ವಪ್ರಕಾಶಿಕಾಕ್ ವ್ಯಾಖ್ಯಾನ ಬರೆದಿದ್ದಾರೆ, ಚಂದ್ರಿಕಾಕ್ ವ್ಯಾಖ್ಯಾನ ಬರೆದಿದ್ದಾರೆ, ಅಣುಭಾಷ್ಯಕ್ಕೆ ತತ್ವಮಂಜರಿ ಬರೆದಿದ್ದಾರೆ, ನ್ಯಾಯಸುಧಾಕ್ಕೆ ಪರಿಮಳವನ್ನು ಬರೆದಿದ್ದಾರೆ. ಸೂತ್ರ ಪ್ರಸ್ಥಾನ ಮುಗೀತು. ಇನ್ಯಾವುದು ಉಳ್ಕೊಂತು? ಇತಿಹಾಸ ಪುರಾಣ ಪ್ರಸ್ಥಾನ ಬಂತು. ಅದಕ್ಕೆ ಸಂಗ್ರಹ ರೂಪವಾಗಿ ರಾಮಚಾರಿತ್ರ ಮಂಜರಿ, ಕೃಷ್ಣ ಚಾರಿತ್ರ ಮಂಜರಿ, ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹ 3 ಗ್ರಂಥ ಬರೆದಿದ್ದಾರೆ. ಇನ್ನೇನು ಉಳ್ಕೊಂತು? ಪ್ರಕರಣ ಗ್ರಂಥಗಳು. ಪ್ರಕರಣ ಗ್ರಂಥಗಳಲ್ಲಿ ವ್ಯಾಸರಾಜರು ಯಾವುದಕ್ಕೆ ಬರೆದಿದ್ದಾರೆ ಅದು ಬಿಟ್ಟು ಉಳಿದುದಕ್ಕೆಲ್ಲದಕ್ಕೂ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದು ಮುಗೀತು. ಇನ್ನೇನು ಉಳ್ಕೊಂತು? ಆಚಾರ್ಯರು ಬರೆದದ್ರಲ್ಲಿ ಇತಿಹಾಸ ಪುರಾಣ ಪ್ರಸ್ಥಾನ ಮುಗಿಸಿದ್ದಾಯಿತು. ಋಗ್ಭಾಷ್ಯಕ್ಕೆ ಸಂಬಂಧಪಟ್ಟಂತೆ ಅವ್ರ ಮಗನೇ ವ್ಯಾಖ್ಯಾನ ಬರೆದದ್ದಕ್ಕೆ ಟೀಕಾಕ್ಕೆ ವ್ಯಾಖ್ಯಾನ ಬರಲಿಲ್ಲ ರಾಘವೇಂದ್ರ ಸ್ವಾಮಿಗಳು, ಮಂತ್ರಾರ್ಥ ಮಂಜರಿ ಅಂತ ಬರೆದರು. ಇನ್ನೇನು ಉಳ್ಕೊಂತು? ಕೃಷ್ಣಾಮೃತ ಮಹಾರಣವ ಉಳಿದುಕೊಂತು. ಕೃಷ್ಣಾಮೃತ ಮಹಾರಣವ, ಸದಾಚಾರ ಸ್ಮೃತಿ. ಜಯತೀರ್ಥರು ಟೀಕೆ ಬರೆದಿಲ್ಲ ಅದಕ್ಕೆಲ್ಲ. ರಾಯರು ನೋಡಿದರು, ಇದಕ್ಕೇನು ನಾನು ಬರೀಲಿಲ್ವಲ್ಲ. ಜಯತೀರ್ಥರು ಟೀಕಾ ಬರಲಿಲ್ಲ ಅಂದ್ರೆ ರಾಯರು ಬರಿಬೇಕೋ ಬೇಡೋ? ರಾಯರೇನು ಮಾಡಿದ್ರು ಗೊತ್ತಾ? ಬರೀಲಿಲ್ಲ, ಆದರೆ ಬರಿಸಿದ್ರು. ನೋಡಿ, ತುಂಬ ಸ್ವಾರಸ್ಯ ಇದೆ. ತಮ್ಮ ಪ್ರೀತಿಯ ಶಿಷ್ಯರಾದ ಕೃಷ್ಣಾಚಾರ್ಯರಿಂದ ಸ್ಮೃತಿ ಮುಕ್ತಾವಲಿ ಅಂತ ಗ್ರಂಥವನ್ನು ಬರೆಸಿದರು. ನಾವು ರಾಯರ ಗ್ರಂಥಗಳು ಅಂದರೆ ರಾಯರು ಬರೆದ ಗ್ರಂಥಗಳನ್ನು ಮಾತ್ರ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ರಾಯರು ಬರೆಸಿದ ಗ್ರಂಥಗಳ ಬಗ್ಗೆನೂ ಯೋಚನೆ ಮಾಡಬೇಕಲ್ಲ. ಇದು ಯಾವಾಗಲೂ ಒಬ್ಬ ಗ್ರಂಥಕಾರರು ತಾವಷ್ಟೇ ಅಲ್ಲದೆ ತಮ್ಮವರಿಂದ ಮಾಡಿಸಬೇಕಾದಂತಹ ಕಾರ್ಯ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಯರು ಹೇಳ್ತಾರಲ್ಲ, ವಿದ್ಯಾ ಸಂಬಂಧಿಭಿ ದೇಹ ಸಂಬಂಧಿಭಿ ಕಾರಯಿಷ್ಯೆ. ನಾನು ಮಾಡ್ತೀನಿ, ನಮ್ಮವರಿಂದ ಈ ತರಹದ ಕಾರ್ಯಗಳನ್ನು ಮಾಡಿಸ್ತೀನಿ ಅಂತೇನು ಹೇಳಿದ್ರಲ್ಲ, ಅದು ಬರೀ
ಆಗಿನ ಕಾಲದಲ್ಲಿ ಬದುಕಿದಾಗ ಮಾಡಲೇಬೇಕಾದ ಕೆಲಸಗಳನ್ನು ಮಾಡೋದು ಅಂತಲ್ಲ, ಗ್ರಂಥ ರಚನೆ ಎಂಬ ಮುಂದಿನ ತಲೆಮಾರಿಗೆ ಅಂತ ನಮ್ಮ ಹೊಣೆಗಾರಿಕೆ ಏನಿದೆ ಅದನ್ನು ನಿರ್ವಹಿಸುವ ನಿಟ್ಟಿನಲ್ಲೂ ಕೂಡ ತಮ್ಮ ಶಿಷ್ಯರಿಂದ ನೋಡಿ ಅಂತ ಅದ್ಭುತವಾದ ಗ್ರಂಥ ಬರೆಸಿದರು. ಕೃಷ್ಣಾಚಾರ್ಯರು ಬರೆದ ಸ್ಮೃತಿ ಮುಕ್ತಾವಲಿ. ಇವತ್ತಿಗೂ ಕೃಷ್ಣಾಚಾರ್ಯರು ಸ್ಮೃತಿ ಮುಕ್ತಾವಲಿ ಅಂತಲೇ ಪ್ರಸಿದ್ಧ. ನೀವು ಚೈತ್ರ ಮಾಸದಿಂದ ಹಿಡಿದು ಫಾಲ್ಗುಣ ಮಾಸದ ಪರ್ಯಂತ ಏನೇನು ವ್ರತ ಆಚರಣೆ ನಿಯಮಗಳು ಅಂತ ಮಾಡಬೇಕು ಅಂತಿದೆ ಎಲ್ಲದರ ಬಗ್ಗೆ ವೈಷ್ಣವ ಸಂಪ್ರದಾಯ ಏನು ನೋಡಬೇಕು ಅಂತಂದರೆ ಅಧಿಕೃತವಾದ ಗ್ರಂಥ ಯಾವುದು? ಸ್ಮೃತಿ ಮುಕ್ತಾವಲಿ. ಒಂದು ಶ್ರಾದ್ದ ಅಂತ ಬಂತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ಅಪರ ಕರ್ಮವೇ ಆಗಬಹುದು ಅಥವಾ ಇನ್ಯಾವುದೇ ಆಗಬಹುದು, ಎಲ್ಲದಕ್ಕೂ ಸಂಬಂಧಪಟ್ಟಂತೆ ವೈಷ್ಣವ ಸಂಪ್ರದಾಯ ಏನಿದೆ ಅದರ ನಿರೂಪಣೆ ಬೇಕು. ಕೃಷ್ಣಾಚಾರ್ಯರ ಸ್ಮೃತಿ ಮುಕ್ತಾವಲಿ. ಪ್ರತಿದಿನ ಬೆಳಗ್ಗೆದ್ದಾಗಿನಿಂದ ರಾತ್ರಿ ಮಲಗುವ ಪರ್ಯಂತ ಏನೇನು ಬೇಕು ಎಲ್ಲ ವಿಚಾರಗಳು ಇರುವಂತಹ ಗ್ರಂಥ ಸ್ಮೃತಿ ಮುಕ್ತಾವಲಿ. ಇನ್ನು ಹುಟ್ಟಿದಾಗಿನಿಂದ ಸಾಯುವವರೆಗೆ ಬೇಡ, ವಿವಾಹವಾಗುವ ಪರ್ಯಂತ ಷೋಡಶ ಕರ್ಮಗಳು ಅಂತ ತಗೊಂಡಾಗ ಆ ಷೋಡಶ ಸಂಸ್ಕಾರಗಳನ್ನು ಹೇಗೆ ಮಾಡಬೇಕು ಅಂತನ್ನುವುದಕ್ಕೆ ಒಂದು ಭಾಗ. 4 ಭಾಗಗಳನ್ನು ಮಾಡಿಸಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಲಿಯಲ್ಲಿ. ಒಂದು ಆಹ್ನಿಕ ಪ್ರಕರಣ, ಬೆಳಗಿಂದ ರಾತ್ರಿ ತನಕ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಭಾಗ. ಕಾಲ ನಿರ್ಣಯ ಪ್ರಕರಣ ಅಂತ ಒಂದು, ಇಡೀ ವರ್ಷದಲ್ಲಿ ಯಾವ್ಯಾವ ತಿಥಿಗಳು ಹೇಗೆ ತಗೊಳ್ಬೇಕು ನೋಡಿ. ನಾಳೆ ಬಂತು ಕೃಷ್ಣಾಷ್ಟಮಿ ಬಂತು. ಕೃಷ್ಣಾಷ್ಟಮಿಯ ಬಗ್ಗೆ ಯಾವ ರೀತಿಯಾಗಿ ನಿರ್ಣಯ ಮಾಡಬೇಕು, ನಮ್ಮ ವೈಷ್ಣವ ಸಂಪ್ರದಾಯ ಹೇಗಿದೆ, ಮತ್ತು ಆವಾಗಂತೂ ನಿಮಗೆ ಬರ್ತಾನೆ ಇರುತ್ತೆ ಏಕಾದಶಿ ಬಗ್ಗೆ ವಿಚಾರ ಬರ್ತಾನೆ ಇರುತ್ತೆ. ರಾಯರ ಕಾಲದಲ್ಲೂ ಈ ವಿಚಾರ ಇತ್ತು. ಏಕಾದಶಿಯ ಬಗ್ಗೆ ಹೇಗೆ ವ್ಯವಸ್ಥೆ ಇದೆ ನೋಡಿ. ರಾಯರು ಎಂಥ ಅದ್ಭುತವಾದ ಕೆಲಸವನ್ನು ಮಾಡಿಸಿದ್ದಾರೆ. ಪ್ರತಿಯೊಂದು ಮಠಗಳಿಗೂ ಕೂಡ ಏನೋ ಘಟ್ಟದ ಮೇಲಿಂದಷ್ಟೇ ಅಲ್ಲ, ಘಟ್ಟದ ಕೆಳಗಿನ ಮಠವನ್ನು ಒಳಗೊಂಡು ಯಾವ್ಯಾವ ಮಠಗಳಿಗೆ ಯಾವ್ಯಾವ ಸಂಪ್ರದಾಯ ಇದೆ ಅನ್ನೋದನ್ನು ಆಯಾ ಸಂಪ್ರದಾಯಗಳನ್ನು ಹಾಗೆ ಉಲ್ಲೇಖ ಮಾಡಿಕೊಂಡು ಬಂದಿದ್ದಾರೆ. ಶ್ರೀಪಾದರಾಜರ ಮಠ, ವ್ಯಾಸರಾಜರ ಮಠ, ರಘುತ್ತಮ ಸ್ವಾಮಿಗಳ ಮಠ ಅಂತ 3 ಮಠಗಳನ್ನು ಉಲ್ಲೇಖ ಮಾಡ್ತಾರೆ ಆ ಗ್ರಂಥದಲ್ಲಿ. ಮಾಡಿ ಅಸ್ಮಾಕಂ ಗುರುಚರಣಾಹ ಅಂತ, ನಮ್ಮ ಗುರುಗಳು ಏನು ಹೇಳ್ತಾರೆ ಅಂತ, ರಾಯರ ಅಭಿಪ್ರಾಯ ಹೀಗಿದೆ. ಬರೀ ಇಷ್ಟೇ ಅಲ್ಲ, ಅವ್ರು ಹೀಗೆ ಹೇಳ್ತಾರೆ ಇವ್ರು ಹೀಗೆ ಹೇಳ್ತಾರೆ ಅಷ್ಟೇ ಅಲ್ಲ, ಅದಕ್ಕೇನು ಆಧಾರ, ಯಾಕೆ ಅವ್ರು ಹಾಗೆ ಹೇಳಿದರು ಇವ್ರು ಹೀಗೆ ಹೇಳಿದರು, ಬಹಳ ಅದ್ಭುತವಾದ ವಿಚಾರಗಳು ಬರುತ್ತೆ. ಏಕಾದಶಿಯ ವಿಚಾರ ಬಂದಾಗ ಮಧ್ವಾಚಾರ್ಯರು ಹೇಳಿದರು ಏಕಾದಶಿ ಬಹಳ ಮಹತ್ವಪೂರ್ಣವಾದದ್ದು ಅಂತ ಕೃಷ್ಣಾಮೃತ ಮಹಾರಣವದಲ್ಲಿ ಹೇಳಿದರು. ಆ ಏಕಾದಶಿಯ ಮಹತ್ವವನ್ನು ತಿಳಿದುಕೊಂಡೇ ನಮ್ಮ ಎಲ್ಲ ಸಂಪ್ರದಾಯದವರು ಕೂಡ ಏನು ಮಾಡಿದರು, ಏಕಾದಶಿಯ ಬಗ್ಗೆ ಬಹಳ ತಲೆ ಕೆಡಿಸಿಕೊಂಡ್ರು. ಹೇಗೆ ಆಚರಣೆ ಮಾಡಬೇಕು, ಅದರಲ್ಲಿ ಕೆಲವು ಬಾರಿ ಅತಿರಿಕ್ತ ಏಕಾದಶಿ ಕೆಲವರಿಗೆ ಬರುತ್ತೆ, ಕೆಲವರಿಗೆ ಬರಲ್ಲ. ಯಾಕೆ ಬರಲ್ಲ, ಯಾಕೆ ಬರುತ್ತೆ? ಒಂದು ಮಧ್ಯಾಹ್ನಾತ್ ಪರತೋ ಯದಿ ಅಂತ ಒಂದು ವಾಕ್ಯ, ಚಿಕ್ಕ ವಾಕ್ಯ. ಮಧ್ಯಾಹ್ನ ಅನ್ನೋ ಶಬ್ದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತನ್ನುವುದರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಒಂಥರ ಅರ್ಥ ಹೇಳ್ತಾರೆ, ನಮ್ಮ ಗುರುಗಳು ಒಂಥರ ಅರ್ಥ ಹೇಳ್ತಾರೆ, ಅದಕ್ಕೆ ಇನ್ನೊಂಥರ ಅರ್ಥ ಇನ್ನು ಬೇರೆಯವರು ಹೇಳ್ತಾರೆ. ಈ ಒಂದು ವಿಚಾರವನ್ನ ಅವರು ಸ್ಪಷ್ಟವಾಗಿ ತೋರಿಸ್ಕೊಡೋದನ್ನು ನೋಡಿದಾಗ ಒಂದು ಸಾಮಾಜಿಕ ಕಳಕಳಿ ಎಷ್ಟಿತ್ತು ರಾಘವೇಂದ್ರ ಸ್ವಾಮಿಗಳವರಿಗೆ ಅಂತ ಗೊತ್ತಾಗುತ್ತೆ. ಯಾವುದೇ ಒಂದು ಮಠದ ಸಂಪ್ರದಾಯವನ್ನು ಉಳಿಸುವುದರಲ್ಲಿ ಇವ್ರಿಗೇನು ಬಂತು ಅಂತ ಯೋಚನೆ ಮಾಡ್ಬೋದಲ್ಲ. ರಾಯರ ಶಿಷ್ಯರಾಗಿ ಅವರು ಬರೆಯುತ್ತಿರುವ ಸಂದರ್ಭದಲ್ಲಿ ನಮ್ಮ ಮಠದ ಸಂಪ್ರದಾಯ ಏನಿದೆ ಅದನ್ನು ಮಾತ್ರ ಗ್ರಂಥದಲ್ಲಿ ಉಳಿಸಿಕೊಂಡು ಹೋಗೋಣ,
ಬೇರೆಯವರ ಮಠದ್ಯಾಕೆ ನಮಗೆ? ಹಾಗಲ್ಲ. ಹೇಗೆ ನಮ್ಮ ಮಠದ ಸಂಪ್ರದಾಯ ಉಳಿಯುವುದು ಅವಶ್ಯಕವೋ ಹಾಗೆ ಮತ್ತೊಂದು ಮಠದ ಸಂಪ್ರದಾಯ ಉಳಿಯೋದು ಅವಶ್ಯಕ ಅಂತ ರಾಯರ ಭಾವನೆ ಇತ್ತು. ನೋಡಿ, ಇವರ ಮಠದ ಸಂಪ್ರದಾಯ ಹೀಗಿದೆ, ಅವರ ಮಠದ ಸಂಪ್ರದಾಯ ಹೀಗಿದೆ. ಕೃಷ್ಣಾಷ್ಟಮಿಯ ವಿಷಯದಲ್ಲಿ ಬಂತು ಅಂದರೆ ಉಡುಪಿಯ ಅಷ್ಟಮಠಗಳು, ಕೆಳಗಿನ ಎಲ್ಲ ಘಟ್ಟದ ಕೆಳಗಿನ 8 ಮಠಗಳು, ಕೆಳಗೆ ಅಂದ್ಕೊಳ್ಳಿ ಮತ್ತೆ ಬೇರೆನೋ ಅರ್ಥ ಮಾಡ್ಕೊಂಡ್ಬಿಡಬೇಡಿ, ಘಟ್ಟದ ಕೆಳಗಿನ 8 ಮಠಗಳು, ಅವರೆಲ್ಲ ಏನು ಮಾಡ್ತಾರೆ? ಉತ್ಸವಾಂತೆ ಪಾರಣವನ್ನು ಮಾಡ್ತಾರೆ. ಉತ್ಸವಾಂತೆ ಪಾರಣ ಅಂತ ಕೂಡಲೇ ಕೆಲವರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಏನೋ ರಾತ್ರಿ ಹೊತ್ತು ಅರ್ಘ್ಯ ಕೊಟ್ಟು ಕೂಡಲೇ ಉತ್ಸವ ಮುಗಿದೋಯ್ತು, ಅವಾಗ ಪಾರಣೆ ಮಾಡೋದು ಅಂತ ಅರ್ಥ ಮಾಡ್ಕೊಳ್ತಾರೆ. ಅದು ಉತ್ಸವ ಅಂತ ಅಲ್ಲ. ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಲಿಯಲ್ಲಿ ಗೊತ್ತಾಗತ್ತದು. ಉತ್ಸವ ಅಂದರೆ ಯಾವಾಗ ಮುಗಿಯತ್ತದು? ರಾತ್ರಿ ನೀವು ಅರ್ಘ್ಯ ಕೊಟ್ಟು ಮಲಗಿ ಬೆಳಗ್ಗೆ ಎದ್ದು ಬೆಳಗ್ಗೆ ಪೂಜೆ ಮುಗಿಸಿದಾಗ ಉತ್ಸವ ಮುಗಿಯತ್ತೆ, ಆಗ ಪಾರಣೆ ಮಾಡೋದು ಅನ್ನೋದು ಉತ್ಸವ ಅಂತೆ ಪಾರಣ. ಇದು ಎಲ್ಲಿಂದ ಶುರು ಮಾಡಿಕೊಂಡ್ರು ಅವರು? ಅದಕ್ಕೇನು ಪ್ರಮಾಣ? ನೋಡಿ, ಒಬ್ಬೊಬ್ಬರ ಸಂಪ್ರದಾಯದ ಬಗ್ಗೆನೂ ಎಷ್ಟು ಯೋಚನೆ. ಇಲ್ಲ, ಉತ್ಸವಾಂತೆ ಪಾರಣವನ್ನು ಅವ್ರುಗಳು ಯಾಕೆ ಮಾಡ್ತಾರೆ ಅಂದರೆ ಸರ್ವೇಷಾಂ ಉಪವಾಸಾನಾಂ ಪ್ರಾತರೇವಹಿ ಪಾರಣಂ ಅಂತ ಈ ರೀತಿಯಾಗಿ ಹೇಳಿದ್ದಾರೆ ಒಂದು ಸ್ಮೃತಿ ಗ್ರಂಥದಲ್ಲಿ. ಯಾವುದೇ ಉಪವಾಸ ಮಾಡಿದರೂ ಅದರ ಪಾರಣೆಯನ್ನು ಬೆಳಗ್ಗೆ ಮಾಡಬೇಕು ಅಂತಿದೆ. ಅದಕ್ಕೆ ಬೆಳಗ್ಗೆ ಹೊತ್ತು ಮಾಡುವ ಕ್ರಮವನ್ನು ಅವರು ಇಟ್ಕೊಂಡಿದ್ದಾರೆ. ಘಟ್ಟದ ಮೇಲಿನ ಮಠಗಳಲ್ಲೆಲ್ಲ ಕಡೆಗೆ ಯಾವ ಸಂಪ್ರದಾಯ ಇದೆ? 3 ಮಠಗಳಲ್ಲಿ ರಘುತ್ತಮ ಸ್ವಾಮಿಗಳ ಮಠ ಮತ್ತು ವ್ಯಾಸರಾಯರ ಮಠ ಮತ್ತು ಅನಂತರದಲ್ಲಿ ನಮ್ಮ ಗುರುಗಳ ಮಠ ಅಂತ ಅವರು ಕೃಷ್ಣಾಚಾರ್ಯರು ಉಲ್ಲೇಖ ಮಾಡ್ತಾರೆ. 3 ಮಠಗಳಲ್ಲಿಯೂ ಕೂಡ ತಿಥಿ ನಕ್ಷತ್ರ ಇವುಗಳ ಪರಿಗಣನೆಯನ್ನು ಮಾಡಿಕೊಂಡು ಯಾವುದು ಅನಂತರದಲ್ಲಿ ಮುಗಿಯತ್ತೆ ನೋಡ್ಕೊಂಡು ಅದರ ಪ್ರಕಾರ ಪಾರಣೆ ಮಾಡ್ತಾರೆ. ಇದು ವ್ಯಾಸರಾಜ ಮಠದಲ್ಲಿ ಬೆಳಗ್ಗೆ ಪಾರಣೆ ಮಾಡುವುದು ಅಂತನ್ನೋದನ್ನು ಇತ್ತೀಚೆಗೆ ಬದಲಾಯಿಸಿಕೊಂಡು ಅದನ್ನು ಗುರುಮಠಕ್ಕೆ ಅಂತ ಅನ್ವಯಿಸಿಕೊಂಡು ಅನುಸರಿಸುವ ಕ್ರಮ ಕೆಲವು ತಲೆಮಾರುಗಳಿಂದ ಬಂದದ್ದು. ಆದರೆ ಸ್ಮೃತಿ ಮುಕ್ತಾವಲಿಯಲ್ಲಿ ಉಲ್ಲೇಖ ಮಾಡ್ತಾರೇನೋ ವ್ಯಾಸರಾಯರ ಸಂಪ್ರದಾಯ ರಾಯರ ಸಂಪ್ರದಾಯ ಎರಡು ಮೊದಲು ಒಂದಾಗಿತ್ತು, ಅನಂತರದಲ್ಲಿ ಅದು ಬದಲಾವಣೆ ಆಗಿತ್ತು. ನೋಡಿ, ಇದು ಉಪವಾಸ ಅಂತ ಬಂದಾಗ ಏಕಾದಶಿ ಉಪವಾಸ, ಕೃಷ್ಣಾಷ್ಟಮಿ ಇವೆಲ್ಲ ನಾವು ಉಪವಾಸ ಮಾಡುವಂಥದ್ದು. ಇನ್ನು ವಿಷ್ಣು ಪಂಚಕ ಅವುಗಳ ಬಗ್ಗೆಯೂ ಕೂಡ ಇದೇ ವಿಧವಾದಂತಹ ವ್ಯವಸ್ಥೆಗಳು. ಎಲ್ಲಿ ತನಕ ಗೊತ್ತಾ? ಗೋಪಿಚಂದನ ಹೇಗೆ ಹಚ್ಕೊಳ್ಳೋದು? ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ಗೋಪಿಚಂದನದ ಮಹತ್ವ ಹೇಳ್ತಾರೆ. ಗೋಪಿಚಂದನ ಹಚ್ಕೋಬೇಕು ಅಷ್ಟೇ, ಮುಗಿದೋಯ್ತು. ಎಲ್ಲಿ ಹಚ್ಕೋಬೇಕು, ಹೇಗೆ ಹಚ್ಕೋಬೇಕು, ಇದನ್ನೆಲ್ಲ ಹೇಗೆ ಉಳಿಸೋದಪ್ಪ? ಹೇಳಲಿಕ್ಕೆ ಬರಲ್ಲ. ಈ ಮುಂದಿನ ಜನ ಯದ್ವಾ ತದ್ವಾ ಅವ್ಯವಸ್ಥಿತವಾಗಿ ಮಾಡ್ಕೊಂಡ್ಬಿಡ್ತಾರೆ. ರಾಯರು ಅದನ್ನೂ ಬರೆಸಿದ್ದಾರೆ. ಅನೇಕ ಪ್ರಮಾಣಗಳಲ್ಲಿ ಏನಿದೆ ಗೊತ್ತಾ? ಊರ್ಧ್ವ ಪುಂಡ್ರಗಳನ್ನು ಹೇಗೆ ಹಚ್ಕೋಬೇಕು ಅಂದರೆ ಸಚ್ಛಿದ್ರವಾಗಿ ಹಚ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂದರೆ ಮಧ್ಯದಲ್ಲಿ ಛಿದ್ರ ಬರಬೇಕು. ಅದನ್ನು ಪೂರ್ತಿ ಎಲ್ಲ ಮೆತ್ಕೊಂಡ್ಬಿಟ್ಟು ಏಕಾಕಾರವಾಗಿ ಹಚ್ಕೊಂಡ್ಬಿಡಬಾರದು, ಮಧ್ಯದಲ್ಲಿ ಛಿದ್ರ ಇರಬೇಕು. ಇದನ್ನು ಎಲ್ಲ ನಾಮಗಳಿಗೂ ಅನ್ವಯಿಸಿಕೊಂಡ್ರು ಕೆಲವರು. ಇಲ್ಲಿ ಹಚ್ಕೊಳ್ಳೋ ನಾಮ, ಇಲ್ಲಿ ಹಚ್ಕೊಳ್ಳೋ ನಾಮ ಎಲ್ಲವನ್ನೂ ಸಚ್ಛಿದ್ರವಾಗಿ ಹಚ್ಕೊಳ್ಳೋದು. ರಾಘವೇಂದ್ರ ಸ್ವಾಮಿಗಳವರು ಹೇಳಿದರು, ನೋಡಪ್ಪ, ಬರೀ ಪ್ರಮಾಣಗಳೊಂದೇ ಕೆಲಸ ಮಾಡಲ್ಲ, ಸಂಪ್ರದಾಯವೂ ಕೆಲಸ ಮಾಡತ್ತಪ್ಪ. ನೋಡಿ, ಎಂತೆಂತಹ ನಿರ್ಣಯಗಳನ್ನು ರಾಯರು ಮಾಡಿಸಿಕೊಟ್ಟಿದ್ದಾರೆ. ಒಂದು ಆಚಾರದ ಬಗ್ಗೆಯೂ ಎಷ್ಟು ವಿಚಾರಗಳನ್ನು ಅವರು ನಿರ್ಧರಿಸಿಕೊಟ್ಟಿದ್ದಾರೆ. ಅದನ್ನು ತಾವು ಬರೆಯದೆ ತಮ್ಮ ಶಿಷ್ಯರ ಕಡೆಯಿಂದ ಬರೆಸಿದ್ದಾರೆ ಅಷ್ಟೆ. ಹೇಗೆ ಬ್ರಹ್ಮಸೂತ್ರ ಭಾಷ್ಯವನ್ನು ಆಚಾರ್ಯರು ತಾವು ಬರೆದು ತ್ರಿವಿಕ್ರಮ ಪಂಡಿತಾಚಾರ್ಯರು ನೀನು ಬರೀ ಅಂತ ಆಜ್ಞೆ ಮಾಡಿ ಟೀಕೆಯನ್ನು ಬರೆಸಿದರು ತತ್ವಪ್ರದೀಪವನ್ನು ಶ್ರೀಮದ್ ಆಚಾರ್ಯರು. ಯಾಕೆ? ಶಿಷ್ಯನೆಲ್ಲ ಸಾಮರ್ಥ್ಯ ಇದೆ, ಅವನು ಬರಬೇಕು, ಅವನು ಮುಂದೆ ಅದನ್ನು ಬರೀಲಿ ಅಂತ. ಹಾಗೇನು ಅಲ್ಲಿ ಬರೀತಾರೆ. ಘಟ್ಟದ ಮೇಲಿರುವ ಎಲ್ಲ ಮಠಗಳ ಉಲ್ಲೇಖ ಮಾಡ್ತಾರೆ. ಘಟ್ಟದ ಕೆಳಗಿರುವ ಉಡುಪಿ ಶ್ರೀಕೃಷ್ಣ ಆರಾಧಕರಾದಂತಹ 8 ಮಠಗಳಲ್ಲೂ ಕೂಡ ಅವಿಚ್ಛಿನ್ನವಾಗಿ ಹಣೆ ಮೇಲೆ ಹಚ್ಚಿಕೊಳ್ಳುವ ನಾಮವನ್ನು ಬಿಟ್ಟು ಉಳಿದೆಲ್ಲ ನಾಮಗಳಲ್ಲೂ ಕೂಡ ನಿಚ್ಛಿದ್ರವಾಗಿ ಹಚ್ಚುವಂತಹ ಸಂಪ್ರದಾಯ ಇದೆ ಅಂತಾದ್ದರಿಂದ ಅಲ್ಲಿ ಮತ್ತೆ ಛಿದ್ರವನ್ನು ಮಾಡಬಾರದು.
ಸಚ್ಛಿದ್ರವಾಗಿ ನಾಮವನ್ನು ಹಚ್ಕೊಳ್ಬೇಕು ಅನ್ನುವಂಥ ವಾಕ್ಯ ಹಣೆ ಮೇಲೆ ಹಚ್ಕೊಳ್ಳುವ ನಾಮದ ಪರವಾಗಿ ಅದನ್ನು ಯೋಜನೆ ಮಾಡ್ಕೋಬೇಕು. ಸ್ಮೃತಿ ಗ್ರಂಥಗಳಲ್ಲಿ ಇದು ಒಂದು ದೊಡ್ಡ ವಿಭಾಗ. ಯಾವುದು ಸಾವಕಾಶ ವಾಕ್ಯವಾಗಿದೆ, ಯಾವುದು ನಿರವಕಾಶವಾಗಿದೆ, ತುಂಬ ಚರ್ಚೆ ಮಾಡಬೇಕಾಗತ್ತೆ. ನೋಡಿ, ಈ ಒಂದು ಸಂಪ್ರದಾಯ ಏನಿದೆ ಅದನ್ನು ರಾಘವೇಂದ್ರ ಸ್ವಾಮಿಗಳವರು ಇಂತಹ ಗ್ರಂಥದಲ್ಲಿ ಆಚಾರ ವಿಭಾಗದಲ್ಲಿ ತೋರಿಸ್ಕೊಟ್ರು. ಇನ್ನು ಷೋಡಶ ಕರ್ಮಗಳು ಅಂತ ಬಂದುಬಿಟ್ರೆ ಷೋಡಶ ಸಂಸ್ಕಾರಗಳು ಅಂತ ಬಂದಾಗಲೂ ಕೂಡ ಜಾತಕರ್ಮ ಅಂತನ್ನೋದಕ್ಕಿಂತಲೂ ಮೊದಲಿಗೆ ಗರ್ಭಾಧಾನ ಸಂಸ್ಕಾರದಿಂದ ಆರಂಭಿಸಿ ಅಲ್ಲಿ ವಿನಿಯುಕ್ತವಾದಂಥ ಅನೇಕ ಮಂತ್ರಗಳು ಪ್ರಸಿದ್ಧವಾದಂಥದ್ದಿದೆ. ಅದೇ ಮಂತ್ರಗಳನ್ನೇ ಎಲ್ಲರೂ ಉಪಯೋಗಿಸ್ತಾರೆ. ಆದರೆ ವೈಷ್ಣವ ಸಂಪ್ರದಾಯದಲ್ಲಿ ಅದು ಬದಲಾವಣೆ ಆಗುತ್ತೆ. ಮಂತ್ರಗಳು ಬದಲಾವಣೆ ಆಗಲ್ಲ, ಅಲ್ಲಿ ಅನುಸಂಧಾನ ಮಾಡಿಕೊಳ್ಬೇಕಾದಂತಹ ಭಗವದ್ರೂಪಗಳ ಚಿಂತನೆ ಬಹಳ ಬೇರೆ ಆಗಿಬಿಡತ್ತೆ. ಸಮಾನ ನ್ಯಾಯದಿಂದ ಶ್ರಾದ್ದದಲ್ಲೂ ಕೂಡ ವಸುರುದ್ರಾದಿತ್ಯಕ್ಕೆ ನಿಲ್ಲಿಸ್ಬಿಡ್ತಾರೆ ಎಲ್ಲರೂ ಕೂಡ. ವೈಷ್ಣವ ಸಂಪ್ರದಾಯ ಅಲ್ಲಿರೋದೆಲ್ಲಿ ವಸುರುದ್ರಾದಿತ್ಯ ಅಂತ ತೆಗೆದುಕೊಂಡ್ರೆ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಪರ್ಯಂತ ಹೋಗಬೇಕಲ್ರಿ. ಆ ಸಂಪ್ರದಾಯವನ್ನು ನಮ್ಮಲ್ಲಿ ಏನು ತಂದಿಟ್ಟುಕೊಟ್ಟಿದ್ರು ಅದನ್ನು ಗ್ರಂಥಸ್ಥ ಮಾಡಬೇಕಲ್ಲ. ಅದನ್ನು ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿ ಮಾಡಿಸಿಕೊಟ್ಟಿದ್ದಾರೆ. ಅವರು ಕೃಷ್ಣಾಚಾರ್ಯರು ಅಂದರೆ ಹೇಗೆ ಅಂದ್ಕೊಂಡಿದ್ದೀರಿ? ರಾಯರ ಶಿಷ್ಯರು ಹೌದು. ವಿಜಯೇಂದ್ರ ಸ್ವಾಮಿಗಳವರಿಗೆ ಪೂರ್ವಾಶ್ರಮದ ಸಂಬಂಧಿಗಳಾಗಬೇಕು. ಅವರ ಒಕ್ಕಣಿಕೆಯಲ್ಲಿ ನೋಡಬಹುದು ನೀವು. ವಿಜಯೇಂದ್ರ ಸ್ವಾಮಿಗಳವರಿಗೆ ಪೂರ್ವಾಶ್ರಮದ ಸಂಬಂಧಿಕರಾಗಬೇಕು, ಜೊತೆಗೆ ರಾಯರ ಹತ್ರ ಓದ್ದವರು ಆಗಬೇಕು. ಪುರಾತನವಾದ ಎಲ್ಲ ಧರ್ಮಶಾಸ್ತ್ರಗಳ ಸಾರಾಂಶವನ್ನು ಹಿಡಿದಿಟ್ಟಂತಹ ಗ್ರಂಥ ಇದು. ಅದ್ಭುತವಾದಂಥದ್ದು ಕೃಷ್ಣಾಚಾರ್ಯರ ಸ್ಮೃತಿ ಮುಕ್ತಾವಲಿ. ಇನ್ನೇನು ಗ್ರಂಥ ಉಳ್ಕೊಂತು? ಶ್ರೀಮದ್ ಆಚಾರ್ಯರು ಮಾಡಿದ್ದು ತಂತ್ರಸಾರ ಸಂಗ್ರಹ ಉಳ್ಕೊಂತು. ತಂತ್ರಸಾರ ಸಂಗ್ರಹ ಅಂತ ಬಂದು ಕೂಡಲೇ ರಾಯರೇನು ಮಾಡಿದರು? ಯಾಕೆ ಹೊರಟಿದೆ ಈ ಗ್ರಂಥ? ಬಹಳ ಸೂಕ್ಷ್ಮವಾದ ನೋಟದಿಂದ ನೋಡಿ ಗಮನಿಸಿ ಅವರು ನಿರ್ಧರಿಸಿದರು. ಇಲ್ಲಿರೋದೇನು? ಮುಖ್ಯವಾಗಿ ಮಂತ್ರಗಳನ್ನು ಶಿಷ್ಯರಿಗೆ ಉಪದೇಶ ಮಾಡುವುದಕ್ಕಾಗಿ ಈ ಗ್ರಂಥವನ್ನು ಆಚಾರ್ಯರು ರಚನೆ ಮಾಡಿದ್ದಾರೆ. ತಂತ್ರಸಾರದಲ್ಲಿ ಬಂದಿರುವ ಮಂತ್ರೋದ್ಧಾರವನ್ನು ಮಾಡಿಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರೇ ಸ್ವತಃ. ಒಂದೊಂದು ಮಂತ್ರವನ್ನು ತೆಗೆದುಕೊಂಡಿದ್ದಕ್ಕೆ ಋಷಿ ಯಾರು, ದೇವತೆ ಯಾರು, ಇದಕ್ಕೆ ಛಂದಸ್ಸೇನು, ಈ ಮಂತ್ರದ ಸ್ವರೂಪ ಏನು, ಅದನ್ನು ಹೇಗೆ ಧ್ಯಾನ ಮಾಡಬೇಕು, ಪ್ರತಿಯೊಂದನ್ನು ಸ್ವತಃ ತಾವು ಬರೆದುಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ತಂತ್ರಸಾರ ಸಂಗ್ರಹದಲ್ಲಿ ಮಂತ್ರಗಳ ಬಗ್ಗೆ ಹೇಳುವುದನ್ನು ಬಿಟ್ಟರೆ ಇನ್ನು ಉಳಿದಂಥ ಅಂಶ ಏನು ಅಂತಂದರೆ ಹೇಗೆ ದೇವಸ್ಥಾನ ಕಟ್ಟಬೇಕು ಅನ್ನೋದೊಂದು ವಿಚಾರ ಇದೆ. ದೇವಸ್ಥಾನ ಕಟ್ಟೋದು ಅನ್ನೋದನ್ನೇನು ಜಾಸ್ತಿ ಎಲ್ಲರೂ ಮಾಡಲ್ಲ. ಅದನ್ನು ತುಂಬ ಅಪರೂಪಕ್ಕೆ ಒಬ್ಬರೋ ಇಬ್ಬರೋ ಮಾಡ್ತಾರೆ, ಬಿಟ್ಟುಬಿಟ್ರು ಅದನ್ನು. ಇನ್ನು ಉಳ್ಕೊಂಡಿದ್ಯಾವುದು? ಯಜ್ಞಯಾಗಗಳನ್ನು ಹೇಗೆ ಮಾಡಬೇಕು, ಎಲ್ಲಿ ಯಾವ ಭಗವದ್ ರೂಪವನ್ನು ಹೇಗೆ ಚಿಂತನೆ ಮಾಡಬೇಕು, ಅದಕ್ಕೆ ನಾನು ಪ್ರತ್ಯೇಕ ಗ್ರಂಥ ಬರಿಬೇಕಾದ್ದಿಲ್ಲ, ಅದನ್ನು ಕೃಷ್ಣಾಚಾರ್ಯರಿಗೆ ಸ್ಮೃತಿ ಮುಕ್ತಾವಲಿಯಲ್ಲಿ ಸೇರಿಸ್ಬಿಡಿ ಅಂತ ಬಿಟ್ಬಿಟ್ರು. ಇನ್ನು ದ್ವಾದಶ ಸ್ತೋತ್ರ, ಕಂದುಕ ಸ್ತುತಿ ಇಂಥವೆಲ್ಲ ಕೆಲವೆಲ್ಲ ಇದೆ. ಸದಾಚಾರ ಸ್ಮೃತಿ ಬಿಡಿ, ಅದು ಅಲ್ಲಿ ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಲಿಯಲ್ಲಿ ಬಂದೋಯ್ತು. ಕೇವಲ ಇನ್ನು ಉಳಿದದ್ದೇನೋ ಸ್ತೋತ್ರ ಗ್ರಂಥಗಳು ಮಾತ್ರ ಉಳಿದುಕೊಂತು. ಸ್ತೋತ್ರ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಬೇಕು. ತುಂಬ ಸುಲಭವಾದ ಗ್ರಂಥಗಳಿವೆ ಅವು, ಅವುಗಳನ್ನು ಅರ್ಥ ಮಾಡಿಕೊಳ್ತಾರೆ. ಭಗವಂತನನ್ನು ಸ್ತೋತ್ರ ಮಾಡುವುದು ಮುಖ್ಯ ಇದೆ. ಇಷ್ಟೆಲ್ಲ ಗ್ರಂಥಗಳನ್ನು ಬರೆದ ಮೇಲೆ ಅದನ್ನೆಲ್ಲ ಓದುವಂಥವರಿಗೆ ಸುಲಭವಾಗಿ ಈ ವಾಕ್ಯ ಅರ್ಥ ಆಗತ್ತೆ. ಅದಷ್ಟೇ ಅಲ್ಲದೆ ದ್ವಾದಶ ಸ್ತೋತ್ರದ ಕೆಲವ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಅಲ್ಲಲ್ಲಿ ತಮ್ಮ ಗ್ರಂಥದಲ್ಲಿ ಅವರು ಉದಾಹರಿಸ್ಬಿಟ್ಟಿದ್ದಾರೆ. ಅದನ್ನೂ ಮುಟ್ಟಿದ್ರು, ಅವರು ಬಿಡಲಿಲ್ಲ. ಮತ್ತಿನ್ನೇನು ಬಿಡಬೇಕು? ಸರ್ವಮೂಲ ಗ್ರಂಥಗಳಲ್ಲಿ ಯಾವುದನ್ನೂ ರಾಯರು ಬಿಡಲಿಲ್ಲ, ಎಲ್ಲವನ್ನ ಸ್ಪರ್ಶ ಮಾಡಿಬಿಟ್ರು. ಅಂತಹ ಒಂದು ಅದ್ಭುತವಾದಂತಹ ಭಗವಂತನ ಸೇವೆ, ಶ್ರೀಮದ್ ಆಚಾರ್ಯರ ಸೇವೆ. ಅದಕ್ಕೇನೆ ಆ ಒಂದು ದೊಡ್ಡ ಗುಣವನ್ನೇ ಗಮನಿಸಿ ಅಪ್ಪಣ್ಣಾಚಾರ್ಯರು ಸ್ತೋತ್ರ ಮಾಡಿದ್ದೇನು? ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿ ಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ. ಆ ಶ್ರೀಮದ್ ಆಚಾರ್ಯರ ಒಂದು ವಾಕ್ ಸಮುದ್ರವನ್ನು ಸೇರುವಂತಹದ್ದು ನಮ್ಮ ಗುರುಗಳ ಮಾತು. ಅಂತಹ ವಾಗ್ದೇವತಾ ಸರಿದಮುಂ ವಿಮಲೀಕರೋತು.
ಅಂತಹ ಆಚಾರ್ಯರ ಮಾತುಗಳೊಂದಿಗೆ ಹೋಗಿ ಸೇರಿ ಪರ್ಯವಸಾನ ಹೊಂದುವಂತಹದ್ದು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಾತುಗಳು. ಇನ್ನೇನು ಉಳಿದುಕೊಂಡಿಲ್ಲ, ಎಲ್ಲ ರಾಯರ ಗ್ರಂಥಗಳ ಬಗ್ಗೆ ಹೇಳಿದ್ದಾಯಿತು. ಇನ್ನು ಚಿಕ್ಕ ಚಿಕ್ಕ 8-10 ಪುಟಗಳ ಗ್ರಂಥಗಳು ಕೆಲವೊಂದಿದೆ. ಯಾವುದು ಅಂದರೆ ಸೂಕ್ತಗಳ ವ್ಯಾಖ್ಯಾನಗಳು. ನೋಡಿ, ಇದೊಂದು ರೀತಿಯಲ್ಲಿ ತಂತ್ರಸಾರ ಸಂಗ್ರಹದ ಒಂದು ಭಾಗದ ವ್ಯಾಖ್ಯಾನ ಅಂತ ನಾವು ಭಾವಿಸಿಕೊಳ್ಳಬಹುದು. ಪ್ರತಿ ದಿವಸ ನಾವು ಪೂಜೆಯಲ್ಲಿ ಬಳಸುವಂತಹ ಪ್ರಸಿದ್ಧವಾದ ಸೂಕ್ತಗಳು, ಅದರಲ್ಲಿ ಪ್ರಧಾನವಾದದ್ದು ಬೇರೆ ಇನ್ಯಾವ್ದು ಹೇಳ್ತಿರೋ ಬಿಡ್ತಿರೋ ಅಂಬೃಣಿ ಸೂಕ್ತ, ಪುರುಷ ಸೂಕ್ತ ಎರಡಂತೂ ಹೇಳಲೇಬೇಕಲ್ವಾ. ಎರಡು ಹೇಳದಿದ್ರೆ ಪೂಜೆ ಹೇಗಾಗತ್ತೆ ಹೇಳಿ. ಅಂಬೃಣಿ ಸೂಕ್ತ, ಪುರುಷ ಸೂಕ್ತ, ಘರ್ಮ ಸೂಕ್ತ, ಇಂಥ ಒಂದು 8 ಸೂಕ್ತಗಳಿಗೆ ರಾಘವೇಂದ್ರ ಸ್ವಾಮಿಗಳವರು ಸಂಕ್ಷಿಪ್ತವಾದ ವಿವರಣೆ. ಅದರಲ್ಲೂ ಕೂಡ ಪುರುಷ ಸೂಕ್ತಕ್ಕೇನು ರಾಘವೇಂದ್ರ ಸ್ವಾಮಿಗಳವರು ವ್ಯಾಖ್ಯಾನ ಬರೆದಿದ್ದಾರೆ, ಬಹಳ ಅದ್ಭುತವಾದಂಥದ್ದು ವ್ಯಾಖ್ಯಾನ. ಯಾಕೆ ಯಾರು ಬರೆದಿಲ್ಲ ರೀ ಅದನ್ನು? ಋಗ್ಭಾಷ್ಯದಲ್ಲಿ ಆಚಾರ್ಯರು ಪುರುಷ ಸೂಕ್ತ ಬಹಳ ಮಹತ್ವದ್ದು ಅಂತ ಹೇಳ್ತಾರೆ. ಅನುವ್ಯಾಖ್ಯಾನದಲ್ಲಿ ಪುರುಷ ಸೂಕ್ತದ ಮಹತ್ವ ಹೇಳ್ತಾರೆ. ಪುರುಷ ಸೂಕ್ತದ ಕೆಲವು ಭಾಗಗಳನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಭಾಗವತ ಮೂಲ ಶ್ಲೋಕದಲ್ಲಿಯೇ ಅನೇಕ ಪುರುಷ ಸೂಕ್ತದ ಶ್ಲೋಕಗಳಿಗೆ ವ್ಯಾಖ್ಯಾನ, ಋಗ್ಮಂತ್ರಗಳಿಗೆ ವ್ಯಾಖ್ಯಾನ ಇದೆ. ಆದರೆ ಪುರುಷ ಸೂಕ್ತ ಅಂತ ತೆಗೆದುಕೊಂಡು ಕೂತ್ಕೊಂಡ್ರೆ ನಮಗೆ ಅರ್ಥ ಬೇಕಲ್ಲ. ಕೆಲವ ಪುರುಷ ಸೂಕ್ತದ ವಾಕ್ಯಗಳಿಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವಿವರಣೆ ಇದೆ. ಗಾಯತ್ರಿ ಅಧಿಕರಣದಲ್ಲಿ ಕೆಲವ ಪುರುಷ ಸೂಕ್ತದ ವಾಕ್ಯಗಳಿಗೆ ವಿವರಣೆ ಇದೆ. ಅವೆಲ್ಲವನ್ನ ಸೇರಿಸಿ ಒಟ್ಟಿಗೆ ಪುರುಷ ಸೂಕ್ತದ ವಿವರಣೆ ಬೇಕು ಅಂದರೆ ರಾಯರು ಮಾಡಿದ ವಿವರಣೆ ನೋಡ್ಕೊಳ್ಬೇಕು. ಅದೊಂದು ನೋಡಿದರೆ ಸಾಕು. ಹೌದಪ್ಪ, ವೇದಗಳಿಗೆ ನಾವೇನಾದರೂ ವ್ಯಾಖ್ಯಾನ ಬರಿಬೇಕು ಅಂತಿದ್ರೆ, ನಮಗಲ್ಲ, ಯಾರೋ ದೊಡ್ಡವ್ರಿಗೆ ಇದ್ರೆ ಹೇಗೆ ಬರಿಬೇಕು? ಒಂದು ಆದರ್ಶ ರಾಯರ ಪುರುಷ ಸೂಕ್ತದ ವ್ಯಾಖ್ಯಾನ. ಯಾರು ಉಪಯೋಗಿಸ್ಕೊಂಡ್ರು ಅದನ್ನು? ಧೀರೇಂದ್ರ ತೀರ್ಥರು ಉಪಯೋಗಿಸ್ಕೊಂಡ್ರು. ನೋಡ್ರಿ, ರಾಯರು ಹೇಗೆ ಬರೆದ್ರು ಅದನ್ನೇ ನೋಡ್ಕೊಂಡು ಅದೇ ತರಹ ಮುಂದುವರಿಸ್ಕೊಂಡು ಅವರು ಮನ್ಯು ಸೂಕ್ತಕ್ಕೆ ವ್ಯಾಖ್ಯಾನ ಬರೆದು. ರಾಯರು ಬರೆದಿರಲಿಲ್ಲ ಮನ್ಯು ಸೂಕ್ತಕ್ಕೆ. ಬಹಳ ಮುಖ್ಯವಾದದ್ದು ಮನ್ಯು ಸೂಕ್ತ. ಸ್ವತಃ ಭೀಮಸೇನ ದೇವರು ಕಂಡುಕೊಂಡಂಥದ್ದು. ನರಸಿಂಹದೇವರನ್ನು ಸ್ತೋತ್ರ ಮಾಡೋದಕ್ಕೆ ನಾವು ಉಪಯೋಗಿಸ್ತೀವಿ. ಅದಕ್ಕೆ ವ್ಯಾಖ್ಯಾನ ಮಾಡಿದರು ಧೀರೇಂದ್ರ ತೀರ್ಥ. ನೋಡಿ, ಹೀಗೆ ತಮ್ಮ ಮುಂದಿನ ಪ್ರತಿಯೊಬ್ಬ ಮಹಾಜ್ಞಾನಿಗಳಿಗೆ ಆದರ್ಶ ರೂಪವಾದಂತಹ ಅದ್ಭುತವಾದ ಗ್ರಂಥಗಳನ್ನು ರಾಘವೇಂದ್ರ ಸ್ವಾಮಿಗಳವರೇನು ಬರೆದುಕೊಟ್ಟರು, ಆ ಗ್ರಂಥಗಳೊಂದಿಗೆ ನಮ್ಮ ಜೊತೆಗೆ ಜೀವಂತವಾಗಿ ಉಳಿದುಕೊಂಡ್ಬಿಟ್ರು. ಅವರ ಗ್ರಂಥಗಳನ್ನು ಓದುವುದು ನಮ್ಮ ಜೀವನದ ಸಾರ್ಥಕತೆ. ಅವರಂತೆ ಇರುವಂತಹ ಅನೇಕ ಜನ ಜ್ಞಾನಿಗಳು ಬರೆದಿರುವ ವ್ಯಾಖ್ಯಾನಗಳು ಸಾಕಷ್ಟಿವೆ. ಅವುಗಳೊಂದಿಗೆ ಈ ಗ್ರಂಥವನ್ನು ಸೇರಿಸಿಕೊಂಡು ನಾವು ಟೀಕಾ ಗ್ರಂಥ ಮತ್ತು ಶ್ರೀಮದ್ ಆಚಾರ್ಯರ ಗ್ರಂಥ, ವೇದವ್ಯಾಸದೇವರ ವಾಂಗ್ಮಯಗಳನ್ನು ಓದ್ತಾ ಹೋದರೆ ಜೀವನ ಸಾರ್ಥಕವಾಗತ್ತೆ. ಸಮಯವೇ ಸಾಕಾಗಲ್ಲ ನಿಮಗೆ, ಅಷ್ಟು ವಿಷಯಗಳು ತುಂಬಿಕೊಂಡಿದೆ. ಇದು ರಾಘವೇಂದ್ರ ಸ್ವಾಮಿಗಳವರು ಮಾಡಿದಂತಹ ಪರಮೋಪಕಾರ. ಅದಕ್ಕೆ ವಾದೀಂದ್ರರು ಏನು ಹೇಳಿದರು? ಅದ್ಯ ಶ್ರೀ ರಾಘವೇಂದ್ರಾತ್ ವಿಲಸತಿ ಫಲಿತಃ ಮಧ್ವ ಸಿದ್ಧಾಂತ ಶಾಖಿ. ಮಧ್ವ ಸಿದ್ಧಾಂತವೆಂಬ ಕಲ್ಪವೃಕ್ಷ ಇದು ಬೆಳೆದು ನಿಂತು ಫಲವನ್ನು ಕೊಟ್ಟಿದ್ದು ಯಾವಾಗ? ರಾಯರ ಕಾಲಕ್ಕೆ ಫಲ ಕೊಡ್ತು. ಅಂತಹ ಅದ್ಭುತವಾದ ರಾಯರ ಈ ವಾಂಗ್ಮಯವಾದ ಪ್ರತಿಮೆ ಏನಿದೆ, ಅದರ ಒಂದು ಪರಿಚಯವನ್ನು ಹಿಂದೆ ಮುಂದೆ ಅಕ್ಕಪಕ್ಕ ಪ್ರದಕ್ಷಿಣೆ ಹಾಕುವಾಗ ರಾಯರ ವೃಂದಾವನದ 4 ಭಾಗಗಳನ್ನು ನೋಡೋದು ಅನ್ನುವ ಒಂದು ಕ್ರಮ ಇದೆಯಲ್ಲ, ಒಳಗೇನಿದೆ ಕಾಣಲ್ಲ, ಮುಚ್ಚಿಬಿಟ್ಟಿದ್ದಾರೆ. ಹಾಗೆ ನಾವು ಸುತ್ತ ಗ್ರಂಥದ ಹೊರಗಡೆ ಏನಿದೆ ಅಂತ ನೋಡಿ ಕೈ ಮುಗಿಯುವ ಒಂದು ಸಣ್ಣ ಸೇವೆ. ರಾಯರ ಒಂದು ಪ್ರೀತಿಗಾಗಿ ಈ ಸೇವೆಯನ್ನು ನಾವು ಮಾಡಿದ್ದೇವೆ. ಸಾಕಷ್ಟು ರಾಯರ ಗ್ರಂಥಗಳ ಬಗ್ಗೆ ಹೇಳುವುದಕ್ಕೆ ಇದೆ, ಇಲ್ಲ ಅಂತಲ್ಲ. ಆದರೆ ಹೇಳುವುದಕ್ಕೆ ಅವಕಾಶವೂ ಬೇಕು, ಜ್ಞಾನವೂ ಬೇಕು, ಎಲ್ಲ ಬೇಕು. ಸಾಮಾನ್ಯವಾಗಿ ಹಾಗೆಲ್ಲ ಗ್ರಂಥಗಳ ಬಗ್ಗೆ ಯಾರೂ ಕೇಳೋದು ಇಲ್ಲ. ಏನಿದ್ರು ಕಥೆ ಹೇಳಿ, ರಾಯರ ಕಥೆ ಹೇಳಬೇಕು. ಅವ್ರು ಹೇಗೆ ಉಪವಾಸ ಇದ್ದರು, ಹೇಗೆ ಊಟ ಮಾಡ್ತಾ ಇದ್ರು, ಅವುಗಳನ್ನು ಕೇಳುವುದರಲ್ಲೇ ಒಳ್ಳೆಯದದು. ರಾಯರ ಚರಿತ್ರವನ್ನು ಕೇಳಿದರೆ ನಮ್ಮ ಜೀವನದಲ್ಲಿ ಸ್ಫೂರ್ತಿ ದೊರಕತ್ತೆ. ಆದರೆ ಅಲ್ಲಿಗೆ ನಿಂತ್ಕೊಂಡ್ಬಿಟ್ರೆ ಅವ್ರು ರಾಯರೇನಂತಾರೆ? ಚೂರು ಮುಂದೆ ಬಾರಪ್ಪ ಅಂತಾರೆ. ಹಿಂದಿನ ಅನೇಕ ಕೆಲವ ರಾಯರ ಆರಾಧನೆಯ ಸಂದರ್ಭದಲ್ಲಿ ಅವರ ಚರಿತ್ರೆಯ ಬಗ್ಗೆಯೂ ಕೂಡ ನಾನು ಹೇಳಿದ್ದೇನೆ, ರಾಯರ ಸ್ತೋತ್ರದ ಬಗ್ಗೆಯೂ ವಿವರಣೆ ಮಾಡಿದ್ದೇನೆ. ಈ ಬಾರಿ ಒಂದು
ಶ್ರೀಧರ ಮೂರ್ತಿಯವರು ಹೇಳಿದರು, ರಾಯರ ಸ್ತೋತ್ರನೂ ಹೇಳಿದ್ದಾಗಿದೆ, ಮತ್ತು ಇನ್ನೇನು ಹೇಳೋದು, ರಾಯರ ಕೃತಿಗಳ ಬಗ್ಗೆ ಹೇಳಿ. ಆಗಲಿ ಹೇಳೋಣ ಅಂದ್ಬಿಟ್ಟು ರಾಯರ ಒಂದು ಅನುಗ್ರಹ ಇಂಥ ಕೆಲವು ವಿಚಾರಗಳನ್ನು ಈ ದಿವಸಗಳಲ್ಲಿ ಹೇಳಿದ್ದೇನೆ. ಇದರಿಂದ ರಾಘವೇಂದ್ರ ಸ್ವಾಮಿಗಳವರು ಅವರ ಅಂತರ್ಯಾಮಿಯಾದಂತಹ ಸೀತಾಪತಿ ಶ್ರೀ ರಾಮಚಂದ್ರ ದೇವರು ನಮಗೆ ನಿಮಗೆಲ್ಲ ಜ್ಞಾನದ ವಿಶೇಷ ಲಾಭವನ್ನು ಉಂಟು ಮಾಡಲಿ ಅನ್ನುವ ಪ್ರಾರ್ಥನೆಯನ್ನು ನಾವು ಮಾಡೋಣ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಅಭಿನಂದನ ಮಾಡಿ ನನ್ನ ಈ ಮಾತುಗಳನ್ನು ಭಗವಂತನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.